ಕರ್ತನಲ್ಲಿ ಪ್ರೀತಿಯುಳ್ಳ ಸೋದರ ಸೋದರಿಯರೇ, ನಾವು ನಮ್ಮ ತಂದೆಯ ಯೆಹೋವನ ಮಹಾಕೃಪೆಯಿಂದ ಮತ್ತೊಂದು ಸಾರಿ ಈ ಒಂದು ಸ್ಥಳದಲ್ಲಿ ಎಲ್ಲರೂ ಒಟ್ಟಾಗಿ ಕೂಡಿ ಅದನ್ನ ವಾಕ್ಯವನ್ನು ಧ್ಯಾನ ಮಾಡೋದಕ್ಕಾಗಿ ಅದನ್ನು ಕೊಂಡಾಡೋದಕ್ಕಾಗಿ ಕೂಡಿ ಬಿದ್ದೇವೆ. ಅದಕ್ಕಾಗಿ ನಮ್ಮ ತಂದೆ ದೇವರ ನಾಮಕ್ಕೆ ನಮ್ಮ ಪ್ರಭು ಒಡೆಯ ರಕ್ಷಕನಾದ ಯೇಸು ಕ್ರಿಸ್ತನ ಮುಖಾಂತರ ಸ್ತುತಿ ವಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ತಮ್ಮೆಲ್ಲರಿಗೂ ಸಹ ಈ ಒಂದು ಸ್ಥಳದಲ್ಲಿ ಮೊದಲನೇ ಬಾರಿ ನಿಮ್ಮ ಮಧ್ಯೆ ಬಂದು ದೇವರ ವಾಕ್ಯವನ್ನು ಹಂಚಿಕೊಳ್ಳೋದಕ್ಕೆ ಬಂದಿದ್ದೇನೆ. ಅದಕ್ಕಾಗಿ ನಮ್ಮ ಸಭೆಯಾದ ಸಭೆಯೆಲ್ಲರೂ ಒಂದೇ, ಅದೇ ನಮ್ಮ ಡಾನ್ ಬೈಬಲ್ ಕ್ಲೀಶೆಯಿಂದ ನಿಮಗೆ ಬೆಳಗಿನ ವಂದನೆ ತಿಳಿಸ್ತೇನೆ. ಸೊ ಇವತ್ತು ಏನು ನೋಡೋಣ ಅಂತ ನೋಡಬೇಕಾದ್ರೆ ಸಮಾಧಾನ ಇಲ್ಲ ಶಾಲೋಮ್ ಇಲ್ಲ ಐರೀನೆ ಅಂತ ಬರುತ್ತೆ ಗ್ರೀಕಲ್ಲಿ. ಸೊ ಈ ಒಂದು ವಿಷಯದ ಬಗ್ಗೆ ನೋಡೋಣ. ಸಮಾಧಾನ ಅಂದ್ರೆ ಏನು, ಯೇಸು ಕ್ರಿಸ್ತ ಏನು ನಮ್ಮ ಸಮಾಧಾನ ಬಿಟ್ಟೋಗಿದ್ದಾರೆ, ಆ ಒಂದಿನ ಧ್ಯಾನ ಮಾಡೋಣ. ಸೊ ಮೊದಲನೇದಾಗಿ ಒಂದು ಅದರ ವಾಕ್ಯ ಓದಬೇಕಂತ ಕೇಳ್ಕೊಳ್ತೀನಿ. ಯೋಹಾನ 14:27. ಕೊಡುತ್ತೇನೆ, ನನ್ನಲ್ಲಿರುವಂತ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಹೆದರದಿರಲಿ. ಸೊ ಯೇಸು ಕ್ರಿಸ್ತ ಹೇಳ್ತಾರೆ ಏನ್ ಮಾಡ್ತದೆ ಅಂದ್ರೆ ನಮಗೆ ಒಂದು ಶಾಂತಿಯನ್ನು ಕೊಡ್ತಿದ್ರಂತೆ. ಲೋಕ ಕೊಡುವ ರೀತಿಯಲ್ಲ, ಬೇರೆ ತರ ಕೊಡ್ತಿದ್ದಾರೆ. ಅದು ಏನಿರುತ್ತೆ ಅಂತ ಇವತ್ತಿನ ಧ್ಯಾನವಿರುತ್ತೆ. ಸೊ ಮೊದಲಾಗಿ ಒಂದು ಶಾಂತಿ ನೋಡ್ಬೇಕಾದ್ರೆ ಏನಪ್ಪ ಈ ಒಂದು ಶಾಂತಿ, ಸತ್ಯವೇದದಲ್ಲಿ ಎಷ್ಟು ಬಾರಿ ಬರೆಯಲ್ಪಟ್ಟಿದೆ ನೋಡ್ಬೇಕಾದ್ರೆ, ಸತ್ಯವೇದದಲ್ಲಿ ಒಂದು KJV ವರ್ಷನಲ್ಲಿ ಸುಮಾರು 429 ಸಾರಿ ಶಾಂತಿ ಅನ್ನುವ ಪದ ಉಪಯೋಗ ಮಾಡಿದ್ದಾರೆ. ಅದು ಸುಮಾರು 400 ವಚನಗಳಲ್ಲಿ ಏನ್ ಮಾಡಿದ್ದಾರೆ, ಈ ಒಂದು ಪದವನ್ನು ಉಪಯೋಗ ಮಾಡಿದ್ದಾರೆ. ಇವಾಗ ಡಿಕ್ಷನರಿಗೆ ಹೋಗ್ಬಿಡೋಣ. ಶಾಂತಿ ಅಂದ್ರೆ ಏನು, ಇವಾಗ ಸಮಾಧಾನ ಶಾಂತಿ ಅಂದ್ರೆ ಏನು, ಏನಾದ್ರು ಡೆಫಿನೇಷನ್ ಅಂದ್ರೆ ಏನು, ಏನ್ ಹೇಳ್ತೀರಾ ನೀವು ಹೇಳಿದ್ರೆ? ಶಾಂತಿ ಅಂದ್ರೆ ಏನಪ್ಪಾ ಸಿಂಪಲ್ ಆಗಿ? ಸಮಾಧಾನ ಶಾಂತಿ. ಸಮಾಧಾನ ಅಂದ್ರೆ ಏನು? ಸಮಾಧಾನದಲ್ಲಿ ಇದೀನಿ ಅಂತ ಹೇಳಿದ್ರೇನು? ಕಳವಳ ಇರಲ್ಲ, ಗಳಿಬಿಲಿ ಇರಲ್ಲ. ಸೊ ಡಿಕ್ಷನರಿಗೆ ಹೋದ್ರೆ ಶಾಂತಿ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಎಲ್ಲಿ ಹಗೆತನ, ಕಳವಳ, ಗಲಿಬಿಲಿ ಏನೂ ಇರಲ್ವೋ ಅವಾಗ ಏನಾಗಿದೆ ಶಾಂತಿ ಅಂತ ಹೇಳ್ತೀವಿ. ಇವಾಗ ಈ ಲೋಕಕ್ಕೆ ತಗೊಳ್ಳೋಣ. ಲೋಕದಲ್ಲಿ ಇವಾಗ ಶಾಂತಿ ಇದೆಯಾ, ಶಾಂತಿ ಇಲ್ವಾ? ಸಿಂಪಲ್ ಉದಾಹರಣೆ ನೋಡ್ಬೇಕಂದ್ರೆ ನಮ್ಗೆ ಹಲವಾರು ಯುದ್ಧಗಳು ನಡೀತಿದೆಯಲ್ಲ, ನಮ್ಗೆಲ್ಲ ಗೊತ್ತು. ರಷ್ಯಾ ಯುಕ್ರೇನ್ ನಡೀತಿದೆ, ಇಸ್ರೇಲ್ ಗಾಜಾ ನಡೀತಿದೆ. ಎಷ್ಟು ವರ್ಷದಿಂದ ನಡೀತಿದೆ? ಆಯ್ತು, ಸುಮಾರು 2 ವರ್ಷ ಆಯ್ತಲ್ಲ. ಸೊ ಈ ಒಂದು ಲೋಕದಲ್ಲಿ ಸಮಾಧಾನ ಇದೆಯಾ ಅಂತ ನೋಡ್ಬೇಕಾದ್ರೆ ಸಮಾಧಾನನೇ ಕಾಣಿಸ್ತಿಲ್ಲ. ಈ ಸಮಯದಲ್ಲಿ 2025 ಅಲ್ಲಿ ಲೋಕದಲ್ಲಿ ಏನಿಲ್ಲ, ಶಾಂತಿ ಇಲ್ಲ, ಸಮಾಧಾನ ಇಲ್ಲ. ಆ ಒಂದು ಸಿಚುವೇಶನ್ ನಾವೇನಿದೀವಿ, ಸನ್ನಿವೇಶದಲ್ಲಿ ಇದೀವಿ. ಆದ್ರೇನು ಲೋಕದಲ್ಲಿಲ್ಲ, ಆದ್ರೆ ನಮ್ಗೇನಿದೆ, ಏನೋ ಒಂದಿದೆ. ಅದೇನಂತ ಇದೇನ ಮಾಡೋಣ. ಸೊ ಈ ಒಂದು ಶಾಂತಿ ಬಂದ್ಬಿಟ್ಟು ಈ ಒಂದು ಲೋಕದಲ್ಲಿ ಇಲ್ಲ ಅಂತ ಗೊತ್ತು. ಯಾಕಂದ್ರೆ ನೋಡ್ಬೇಕಾದ್ರೆ ಎಷ್ಟು ಲೋಕದಲ್ಲಿ ಎಷ್ಟು ಜನ ನೋಡ್ಬೇಕಾದ್ರೆ ಶಾಂತಿ ಬೇಕು, ಸಮಾಧಾನ ಬೇಕು ಅಂತ ಏನ್ ಮಾಡ್ತಾರೆ, ಏನೇನೋ ಪ್ರಯತ್ನ ಮಾಡ್ತಾರೆ, ಎಲ್ಲೆಲ್ಲೋ ಹೋಗ್ತಾರೆ. ಇವಾಗ ಅದು ಹಿಂದೂ ಧರ್ಮದಲ್ಲಿ ನೋಡ್ರೆ ಏನ್ ಮಾಡ್ತಾರೆ, ಕಾಶಿ ಯಾತ್ರೆಗೆ ಏನ್ ಮಾಡ್ತಾರೆ, ನಾನು ಹೋಗ್ತೀನಿ ಅಲ್ಲಿ ಏನಾಗುತ್ತೆ ನನಗೆ ಸಮಾಧಾನ ಸಿಗುತ್ತೆ ಅಂತ ಹೋಗ್ತಾರೆ. ಅಲ್ಲಿ ಹೋಗಿ ಏನ್ ಮಾಡ್ತಾರೆ, ಎಲ್ಲಾರನ್ನ ಬಿಟ್ಟು ಅಲ್ಲೋಗಿ ಒಂದ್ ವಾರ ಇದ್ ಬರ್ತಾರೆ. ತಿರ್ಗಾ ಇಲ್ಲಿ ಏನ್ ಮಾಡ್ತಾರೆ, ಬಂದ್ಬಿಟ್ಟು ತಿರ್ಗಾ ಶಾಂತಿ ಇಲ್ಲ, ಸಮಾಧಾನ ಇಲ್ಲ ಅಂತ ಏನ್ ಮಾಡ್ತಾರೆ, ಅದೇ ಇದಕ್ಕೆ ಬರ್ತಾರೆ. ಸೊ ಈ ಒಂದು ಶಾಂತಿ ಹೆಂಗಪ್ಪ ಯೂಸ್ ಮಾಡ್ತಾರೆ, ಪದಗಳನ್ನ ಹೆಂಗ್ ಬಳಕೆ ಮಾಡ್ತಾರೆ, ಯಹೂದಿಯಲ್ಲಿ ಹೆಂಗ್ ಬಳಕೆ ಮಾಡಿದ್ರು ಅಂತ ನೋಡ್ಬೇಕಾದ್ರೆ ಈ ಒಂದು ಶಾಲೋಮ್ ಪದ ಕೇಳಿದಾರಲ್ಲ, ಶಾಲೋಮ್ ಎಲ್ಲ ಕೇಳಿದಿರಾ? ಇವಾಗ ಬೇರೆ ಡಿನಾಮಿನೇಷನ್ ಮಾಡ್ತಾರೆ, ಶಾಲೋಮ್ ಅಂತ ಗ್ರೀಟ್ ಮಾಡ್ತಾರೆ. ಹೆಂಗ್ ನಾವು ನಮಸ್ತೆ ಅಂತ ಹೇಳ್ತೀವೋ ಅವ್ರು ಏನ್ ಮಾಡ್ತಾರೆ, ಶಾಲೋಮ್ ಶಲೋಮ್ ಅಂತ ಹೇಳ್ತಾರೆ. ಏನಪ್ಪ ಈ ಶಲೋಮ್ ಪದದ ಅರ್ಥ ನೋಡ್ಬೇಕಾದ್ರೆ, ಹಿಬ್ರಿಯ ಭಾಷೆದಲ್ಲಿ ಪೀಸ್ ಅಂದ್ರೆ ಶಾಲೋಮ್ ಅಷ್ಟೇ. ಸೊ ಹಿಬ್ರಿಯರು ಯಹೂದಿಯರು ಹೆಂಗ್ ಯೂಸ್ ಮಾಡ್ತಿದ್ರು ಅಂತ ನೋಡ್ಬೇಕಾದ್ರೆ, ಹೆಂಗ್ ಇವಾಗ ನಾವು ನಮಸ್ತೆ ಅಂತ ಹೇಳ್ತೀವೋ, ಒಬ್ರು ನೋಡಿದಾಗ ಏನಪ್ಪ ನಾವು ಅವ್ರಿಗೆ ಅನುಭವಿಸ್ಬೇಕಂತ ನೋಡ್ಬೇಕಾದ್ರೆ, ಸಮಾಧಾನದಿರು, ನಿನಗೇನಾಗಿರ್ಲಿ ಮನೇಲಿ ಸಮಾಧಾನವಿರ್ಲಿ ಅಂತ ಏನ್ ಮಾಡ್ತಾರೆ, ಹೇಳ್ತಾರೆ. ಸ್ಪೆಷಲ್ ಆಗಿ ಒಂದು ಸಬ್ಬತ್ ದಿನ ಬಂದಾಗ ಏನ್ ಮಾಡ್ತಾರೆ ನೋಡ್ಬೇಕಾದ್ರೆ, ಶಬ್ಬತ್ ಶಾಲೋಮ್ ಅಂತ ಏನ್ ಮಾಡ್ತಾರೆ, ಒಂದು ಗ್ರೀಟಿಂಗ್ ನ ಮಾಡೋದನ್ನ ನೋಡ್ತೀವಿ. ಸೊ ಈ ಒಂದು ರೀತಿಯಲ್ಲಿ ಯಹೂದರು ಮಾಡ್ತಿದ್ರು. ಅದಕ್ಕೆ ಒಂದು ಸಮಾಧಾನ ಶಾಲೋಮ್ ಅಂತ ಏನಾಗಿದೆ, ಒಂದು ಪದ ಬಳಕೆ ಆಗಿದೆ. ಇನ್ನೊಂದು ನೋಡ್ಬೇಕಾದ್ರೆ ಈ ಒಂದು ಲೋಕದಲ್ಲಿ ನಮ್ಗೆ ಯುನೈಟೆಡ್ ನೇಷನ್ಸ್ ಎಲ್ಲ ಕೇಳಿದ್ರಲ್ಲ, ಈ ಮಹಾ ಯುದ್ಧ ಅಂತಲ್ಲ, World War I World War II ಬಂತು. ಯುದ್ಧ ಬಂದಾಗ ಏನ್ ಮಾಡಿದ್ರು, ಎಲ್ಲಾ ದೇಶ ಬಂದ್ಬಿಟ್ಟು, ಇತ್ತೊಂದು ಲೋಕ ಯುದ್ಧ ನಡೆದ್ರೆ ಬರೀ ಆ ದೇಶ ಮಾತ್ರ ಅಲ್ಲ, ಎಲ್ಲಾ ದೇಶ ಏನಾಗುತ್ತೆ, ಲೋಕವೇ ಏನಾಗುತ್ತೆ, ಒಂದು ಗಲಿಬಿಲಿ ಆಗುತ್ತೆ. ಅವಾಗ ಏನ್ ಮಾಡೋಣ, ಒಂದು ಯುನೈಟೆಡ್ ನೇಷನ್ ಏನ್ ಮಾಡೋಣ ಅಂದ್ರೆ ಎಲ್ಲರೂ ಸೇರ್ಬಿಟ್ಟು ಒಂದು ಒಪ್ಪಂದ ಮಾಡೋಣ, ಈ ಒಂದು ರೀತಿ ಮಹಾಯುದ್ಧ ಇನ್ಮೇಲೆ ಭೂಮಿಯಲ್ಲಿ ನಡಿಬಾರ್ದು ಅಂತ ಸ್ಥಾಪನೆ ಮಾಡಿದ್ರು. ಅವತ್ತಿಂದ ಯುದ್ಧನೇ ನಡೆದಿಲ್ವಾ ಅಂತ ಕೇಳಿದ್ರೆ, ಲೋಕ ಯುದ್ಧ ನಡೆದಿಲ್ಲ, ಅದ್ರೆಲ್ಲ ಏನ್ ನಡೀತಿದೆ, ಅಲ್ಲಿ ಇಲ್ಲಿ ಎಲ್ಲ ಕಡೆ ಏನಾಗ್ತಿದೆ, ಯುದ್ಧ ನಡೀತಾನೆ ಇದೆ. ಅವ್ರ ಸಮಾಧಾನ ಇರಬೇಕು ಅಂತ ಒಂದು ಸಂಸ್ಥಾನ ಇದ್ ಮಾಡಿದ್ರು, ಅದೇನಾಗ್ತಿಲ್ಲ, ಆ ಸಮಾಧಾನನೂ ಆಗ್ತಿಲ್ಲ ಅಂತ ನೋಡ್ತೀವಿ. ಇನ್ನೊಂದು ಲೋಕದಲ್ಲಿ ನೋಡ್ಬೇಕಾದ್ರೆ ಈ ಒಂದು ಸಮಾಧಾನ ಚಿಹ್ನೆ ಏನು, ಚಿಹ್ನೆ ಸಿಂಬಲ್ ಏನು ಅಂತ ನೋಡ್ಬೇಕಾದ್ರೆ ಪಾರಿವಾಳ ಮತ್ತೆ ಆ ಒಂದು ಚಿಗುರು ಅಂತ ನೋಡ್ತೀವಿ. ಯಾರಪ್ಪ ಇಲ್ಲಿಂದ ತಗೊಂಡ್ರು ಇದು, ಯಾರಾದ್ರೂ ಬೈಬಲ್ ಇಂದ ತಗೊಂಡ್ರ ಅದು? ಹೌದಲ್ಲ? ವಾಕ್ಯವಾದ ಅದಕ್ಕೆ ಆದಿಕಾಂಡ 8ನೇ ಅಧ್ಯಾಯ 11ನೇ ವಚನ.
ಸಂಜೆಯಲ್ಲಿ ಆ ಪಾರಿವಾಳವು ಅವನ ಬಳಿಗೆ ತಿರುಗಿ ಬರಲು, ಆಹಾ, ಅದರ ಬಾಯಲ್ಲಿ ಎಣ್ಣೆ ಮರದ ಹೊಸ ಚಿಗುರು ಇತ್ತು. ನೋಹನು ಅದನ್ನು ನೋಡಿ, ನೀರು ಭೂಮಿಯ ಮೇಲಿಂದ ಹರಿದು ಇಳಿದು ಹೋಯಿತು ಎಂದು ತಿಳುಕೊಂಡನು. ಸೊ ಇಲ್ಲಿ ನೋಡ್ತೀವಿ ಈ ಸತ್ಯವೇದದಲ್ಲಿ ನೋವನ ಸಮಯದಲ್ಲಿ ಆ ಪಾರಿವಾಳ ಮತ್ತೆ ಏನಾಯ್ತು, ಚಿಗುರು ಬಂತು. ಆ ಒಂದು ಜಳೆ ಪ್ರಳಯದಿಂದ ಏನಾಯ್ತು, ಅವ್ರಿಗೆ ಶಾಂತಿ ಸಿಕ್ತು. ಈ ಒಂದು ಚಿಹ್ನೆ ಏನ್ ಮಾಡ್ತಾರೆ, ಅನೇಕ ಸಾರಿ ಲೋಕದಲ್ಲಿ ಆ ಒಂದು ಬಳಸ್ತಾರೆ ಅಂತ ನೋಡ್ತೀವಿ. ಸೊ ಈ ಒಂದು ಲೋಕದಲ್ಲಿ ಇಷ್ಟಿದೆ. ಇವಾಗ ನಾವು ಸತ್ಯವೇದಕ್ಕೆ ಬರೋಣ. ಏನಪ್ಪ ಈ ಒಂದು ಶಾಂತಿ ಯೇಸು ಕ್ರಿಸ್ತ ಹೇಳ್ತಿದ್ದಾರೆ? ಹೇಳಕ್ ಮುಂಚೆ ಸನ್ನಿವೇಶವೇನಿತ್ತು, ಯಾಕೆ ಈ ಒಂದು ಪದಗಳನ್ನ, ಈ ಒಂದು ಮಾತುಗಳನ್ನ ಹೇಳಿದ್ರು ಅಂತ ನೋಡೋಣ. ಸೊ ಮೊದಲನೇದಾಗಿ ಯೇಸು ಕ್ರಿಸ್ತ ಏನ್ ಮಾಡಿದ್ರು, ನನ್ನ ಶಾಂತಿ ಏನ್ ಮಾಡ್ತೀನಿ ನಿಮ್ಗೆ ಕೊಡ್ತೀನಿ ಅಂತ ಹೇಳಿದ್ರು. ಮತ್ತೆ ಆ ಶಾಂತಿಯ ಫಲಗಳು ಏನಂತ ನಾವು ನೋಡ್ತೀವಿ, ಅದನ್ನು ಕಂಡುಕೊಳ್ತೀವಿ. ಸೊ ಇದು ಎಲ್ಲಿ ಶುರುವಾಗುತ್ತೆ, ಇದರ ಸನ್ನಿವೇಶವೇನು, ಹಿನ್ನೆಲೆ ಏನು ಅಂತ ನೋಡ್ಬೇಕಾದ್ರೆ ಯೋಹಾನ 13ನೇ ಅಧ್ಯಾಯ 1ನೇ ವಾಕ್ಯ ಓದಿ. ಯೋಹಾನ 13:1. ಪಸ್ಕ ಹಬ್ಬದ ಮುಂದೆ ಏಸು ತಾನು ಈ ಲೋಕವನ್ನು ಬಿಟ್ಟು ತಂದೆಯ ಬಳಿಗೆ ಹೋಗಬೇಕಾದ ಕಾಲ ಬಂತೆಂದು ತಿಳುಕೊಂಡು ಲೋಕದಲ್ಲಿ ಇರುವ ತನ್ನವರನ್ನು ಪ್ರೀತಿಸಿ ಪರಿಪೂರ್ಣವಾಗಿ ಅವರನ್ನು ಪ್ರೀತಿಸುತ್ತಾ ಬಂದನು. ಸೊ ಇಲ್ಲಿ ನೋಡ್ತೀವಿ ಯೋಹಾನ 13ನೇ ಅಧ್ಯಾಯದಲ್ಲಿ. ಸೊ ಏನಪ್ಪ ಸನ್ನಿವೇಶ, ಈ 14ನೇ ಅಧ್ಯಾಯ ಬರಕ್ ಮುಂಚೆ ಏನ್ ನಡೀತು ಅಂತ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಏನ್ ಮಾಡ್ತಿದ್ದಾರೆ, ಒಂದು ಪಸ್ಕವನ್ನ ಏನ್ ಮಾಡ್ತಿದ್ದಾರೆ, ಆಚರಣೆ ಮಾಡ್ತಿದ್ದಾರೆ. ಇದು ಅವರ ಏನಾಗಿತ್ತು, ಕಡೆಯ ಒಂದು ಪಸ್ಕ ಭೋಜನವಾಗಿತ್ತು. ನಮ್ಗೆಲ್ಲ ಗೊತ್ತು ಯೇಸು ಕ್ರಿಸ್ತ ಏನ್ ಮಾಡ್ತಿದ್ರು ನೋಡ್ಬೇಕಾದ್ರೆ, ಈ ಒಂದು ಲೋಕದಲ್ಲಿ 3.5 ವರ್ಷ ಒಂದು ಸುವಾರ್ತೆ ಸೇವೆ ಮಾಡಿದಾಗ ಹಲವಾರು ಪಸ್ಕವನ್ನು ಆಚರಿಸುವುದಾಗಿತ್ತು. ಇದು ಯೇಸು ಕ್ರಿಸ್ತನ್ ಗೊತ್ತಿತ್ತು, ಇದೇನಾಗ್ತಿದೆ, ನಾನು ಕಡೆ ಬಾರಿ ನನ್ನ ಶಿಷ್ಯರ ಜೊತೆ ಮಾಡೋದು. ಅದಕ್ಕೆ ಏನ್ ಮಾಡ್ಬೇಕಾಗಿತ್ತು, ನಾನು ಏನೋ ಒಂದು ವಿಷಯ ಹೇಳ್ಬೇಕು ಅಂತ ತಯಾರು ಮಾಡಿರ್ತಾರೆ. ಸೊ ಇನ್ನೊಂದು ವಾಕ್ಯಗಳು ಒಂದ್ ಕಡೆ ಹೇಳ್ತಾರೆ, ನಾನೇನಾಗ್ತೀನಿ ಕುತೂಹಲದಿಂದ ಏನ್ ಮಾಡ್ತಿದ್ದೀನಿ, ಈ ಒಂದು ಪಸ್ಕವನ್ನು ಎದುರು ನೋಡ್ತಿದ್ದೀನಿ ಅಂತ ಹೇಳ್ತಾರೆ. ಅದು ವಾಕ್ಯವದನ ಲೂಕ 22:15. ಲೂಕ 22:15. ಆಗ ಆತನು ಅವರಿಗೆ, ನಾನು ಶ್ರಮೆ ಅನುಭವಿಸುವುದಕ್ಕಿಂತ ಮುಂಚೆ ನಿಮ್ಮ ಸಂಗಡ ಈ ಪಸ್ಕದ ಊಟವನ್ನು ಮಾಡುವುದಕ್ಕೆ ಕುತೂಹಲದಿಂದ ಅಪೇಕ್ಷಿಸಿದ್ದೇನೆ. ಸೊ ಈ ಒಂದು ಮಾತನ್ನು ಯಾಕೆ ಹೇಳ್ಬೇಕಾಗಿತ್ತು ಯೇಸು ಕ್ರಿಸ್ತ ನೋಡ್ಬೇಕಾದ್ರೆ, ಯೇಸು ಕ್ರಿಸ್ತನ್ ಗೊತ್ತಿತ್ತು ಇದೇ ನನ್ನೇನಾಗಿದೆ, ಕಡೆಯ ಪಸ್ಕವಾಗಿದೆ. ಶಿಷ್ಯರು ಗೊತ್ತಿತ್ತಾ ಇದು? ಗೊತ್ತಿಲ್ಲ ಅಲ್ಲ. ಯಾಕಂದ್ರೆ ನೋಡ್ಬೇಕು, ಶಿಷ್ಯರು ಏನ್ ಮಾಡ್ತಿದ್ರು, ಒಂದು ಯೇಸು ಕ್ರಿಸ್ತ ನಮ್ಮ ಜೊತೆ ಇರ್ತಾರೆ, ನಮ್ಗೆ ಏನ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ ಅಂತ ಏನ್ ಮಾಡ್ತಿದ್ರು, ಎದುರು ನೋಡ್ಕೊಂಡಿದ್ರು. ಆದ್ರೆ ಯೇಸು ಕ್ರಿಸ್ತನ್ ಗೊತ್ತಿತ್ತು, ನಾನು ಹೋಗ್ತಿದ್ದೀನಿ, ಅದಕ್ಕೆ ನಾ ಏನ್ ಮಾಡ್ತೀನಿ, ಇವ್ರಿಗೆ ಸ್ಪೆಷಲ್ ಆಗಿ ಏನ್ ಮಾಡ್ಬೇಕಪ್ಪ, ಒಂದು ಅಶ್ಯೂರೆನ್ಸ್ ಕೊಡ್ಬೇಕು, ಒಂದು ಮನಧೈರ್ಯ ಕೊಡ್ಬೇಕು ಅಂತ ಏನ್ ಮಾಡ್ತಾರೆ ನೋಡ್ಬೇಕಾದ್ರೆ ರೆಡಿ ಆಗಿರ್ತಾರೆ. ಆ ಒಂದು ಸನ್ನಿವೇಶದಲ್ಲಿ ಈ ಒಂದು ವಾಕ್ಯ ಬರುವುದನ್ನ ನೋಡ್ತೀನಿ. ಸೊ ಇದು ಬಂದ್ಬಿಟ್ಟು, ಸೊ ಯೇಸು ಕ್ರಿಸ್ತನಿಗೆ ಹೆಂಗೆ ಗೊತ್ತಿತ್ತಾ ಅಂತ ನೋಡ್ಬೇಕಾದ್ರೆ ಇನ್ನೊಂದು ವಾಕ್ಯ ಅದು ಯೋಹಾನದಲ್ಲಿ. ಯೋಹಾನ 14ನೇ ಅಧ್ಯಾಯ 29ನೇ ವಾಕ್ಯ. ಯೋಹಾನ 14:29. ಅದು ನಡೆಯುವುದಕ್ಕಿಂತ ಮುಂಚೆ ಹೀಗೆ ನಿಮಗೆ ಹೇಳಿದ್ದೇನೆ. ಯೇಸು ಹೇಳ್ತಾಳೆ, ಎಲ್ಲ ನಡೆಯೋಕೆ ಮುಂಚೆ ಏನ್ ಮಾಡ್ತಿದ್ದೀನಿ, ನಿಮ್ಗೆ ಹೇಳ್ತಿದ್ದೀನಿ, ನೀವೇನ್ ಮಾಡಬಾರ್ದು, ನಂಬೇಕು ಅಂತ ಹೇಳ್ತಾರೆ ನೋಡ್ತೀವಿ. ಸೊ ಈ ಒಂದು ರೀತಿಯಲ್ಲಿ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಒಂದು ಶಿಷ್ಯರನ್ನ ತಯಾರು ಮಾಡೋದಕ್ಕೋಸ್ಕರ ಏನ್ ಮಾಡ್ತಾರೆ ನೋಡ್ಬೇಕಾದ್ರೆ ಈ ಒಂದು ಹಲವಾರು ವಿಷಯಗಳನ್ನ ಹೇಳ್ತಾರೆ. ಎಲ್ಲಿ ಶುರುವಾಗುತ್ತೆ, ಎಲ್ಲಿ ಎಂಡ್ ಆಗುತ್ತೆ ನೋಡ್ಬೇಕಾದ್ರೆ ಯೋಹಾನ 14ನೇ ಅಧ್ಯಾಯ ಹಿಡಿದು 17ನೇ ಅಧ್ಯಾಯ ತನಕ ಏನ್ ಮಾಡ್ತಾರೆ ನೋಡ್ಬೇಕಾದ್ರೆ ಹಲವಾರು ವಿಷಯ ಬಂದ್ಬಿಟ್ಟು ಆ ಒಂದು ಅಪೋಸ್ತಲರಿಗೆ ಆ ಒಂದು ರಾತ್ರಿಯಲ್ಲಿ ಹೇಳ್ತಾರೆ ಅಂತ ನೋಡ್ತೀವಿ. ಇದು ಎಲ್ಲಿ ಕೊನೆ ಆಗುತ್ತೆ ನೋಡ್ಬೇಕಾದ್ರೆ ಯೋಹಾನ 18:1 ಓದಿ. ಏಸು ಇದನ್ನು ಹೇಳಿದ ಮೇಲೆ ತನ್ನ ಶಿಷ್ಯರ ಸಂಗಡ ಕೆದ್ರೋನ್ ಹಳ್ಳದ ಕಡೆಗೆ ಹೊರಟು ಹೋದನು. ಸೊ ಕೆದ್ರೋನ್ ಹಳ್ಳ ಏನ್ ಮಾಡ್ತಾರೆ, ದಾಟ್ ಬಂದ್ಬಿಟ್ಟು ಅಲ್ಲಿಂದ ಗೆತ್ಸೆಮನೆಗೆ ಹೋಗ್ತಾರೆ ನೋಡ್ತೀವಿ. ಸೊ ಈ ಒಂದು 4 ಅಧ್ಯಾಯ ಬಂದ್ಬಿಟ್ಟು ಯೇಸು ಕ್ರಿಸ್ತ ಹೇಳೋದು ನೋಡ್ತೀವಿ. ಇವತ್ತು ನಾವು ಏನ್ ಧ್ಯಾನ ಮಾಡೋಣ ನೋಡ್ಬೇಕಾದ್ರೆ 14ನೇ ಅಧ್ಯಾಯದ ಈ ಒಂದು ವಾಕ್ಯ ಬರುತ್ತಲ್ಲ, ಸಮಾಧಾನದ ವಾಕ್ಯ, ಅದರ ಹಿನ್ನೆಲೆ ಏನಾಗಿತ್ತು, ಯಾಕೆ ಹೇಳಿದ್ರು ಅಂತ ಇವತ್ತಿನ ಸ್ವಲ್ಪ ಕಾಲ ಧ್ಯಾನ ಮಾಡೋಣ. ಸೊ ಮೊದಲನೇದಾಗಿ ನಾವು ನೋಡ್ಬೇಕಾದ್ರೆ, ಸೊ ಒಂದ್ ಪ್ರಶ್ನೆ ಕೇಳ್ಕೋಬಹುದು. ಇವಾಗ ಇದು ಅಪೋಸ್ತಲ್ಗೆ ಹೇಳಿದ್ರಲ್ಲ, ಬರೀ ಇದು ಅಪೋಸ್ತಲ್ಗೆ ಮಾತ್ರನಾ, ನಮ್ಗೇನ ಹೇಳಿಲ್ವಾ, ಇಲ್ಲ ಮುಂದೆ ಬರೋ ಶಿಷ್ಯರಿಗೆ ಹೇಳಿಲ್ವಾ ಅಂತ ನಾವು ಪ್ರಶ್ನೆ ಮಾಡ್ಕೊಂಡ್ರೆ ವಾಕ್ಯದಿಂದನೇ ಶುರು ಮಾಡೋಣ. ಯೋಹಾನ 14:20 ಮತ್ತು 21. ಯೋಹಾನ 17ನೇ ಅಧ್ಯಾಯ 20-21. ಯೋಹಾನ 17:20 ಮತ್ತು 21. ಆದರೆ ಇವರಿಗೋಸ್ಕರ ಮಾತ್ರವಲ್ಲದೆ ಇವರ ವಾಕ್ಯದಿಂದ ನನ್ನನ್ನು ನಂಬುವವರಿಗೋಸ್ಕರ ಸಹ ಕೇಳಿಕೊಳ್ಳುತ್ತೇನೆ. ನೀನು ನನ್ನನ್ನು ಕಳಿಸಿಕೊಟ್ಟಿದ್ದಿ ಎಂದು ಲೋಕವು ನಂಬುವುದಕ್ಕಾಗಿ ಅವರೆಲ್ಲರೂ ಒಂದಾಗಿರಬೇಕೆಂತಲೂ, ತಂದೆಯೇ, ನೀನು ನನ್ನಲ್ಲಿಯೂ ನಾನು ನಿನ್ನಲ್ಲಿಯೂ ಇರುವ ಪ್ರಕಾರ ಅವರು ನಮ್ಮಲ್ಲಿ ಇರಬೇಕೆಂತಲೂ ಕೇಳಿಕೊಳ್ಳುತ್ತೇನೆ. ಸೊ 17ನೇ ವಾಕ್ಯದಲ್ಲಿ ಕಡೆಯದಾಗ ಬರುವಾಗ ಹೇಳ್ತಾರೆ, ಬರೀ ಇವ್ರಿಗೆ ಮಾತ್ರ ಇದು ಪ್ರಾರ್ಥನೆ ಮಾಡುವಾಗ
ಮುಂದೆ ಏನ್ ಮಾಡ್ತಾರೆ, ಎಷ್ಟೊಂದು ಜನ ನಂಬ್ತಾರೆ ಇವ್ರ ವಾಕ್ಯನ ಕೇಳ್ಬಿಟ್ಟು ಅವ್ರಿಗೋಸ್ಕರ ಏನ್ ಮಾಡ್ತೀನಿ ಒಂದು ಪ್ರಾರ್ಥನೆ ಅಂತ ಹೇಳ್ತಾರೆ. ಸೊ ಈ ಒಂದು ವಾಕ್ಯ ನಮ್ಗೆಲ್ಲ ಗೊತ್ತು, ಸತ್ಯವೇದ ವಿದ್ಯಾರ್ಥಿಗಳಿರುವಾಗ ನಾವು ಹಳೆ ಒಡಂಬಡಿಕೆ ತಗೊಂಡ್ರು, ಹಳೆ ಒಡಂಬಡಿಕೆ ಏನಾಗಿದೆ ಅಲ್ಲಿ ಛಾಯಾಗಿ ಏನಾಗಿದೆ ನಮಗೆ ಬರೆಯಲ್ಪಟ್ಟಿದೆ, ಅದು ಮುಂದೆ ನಮ್ಗೆ ಏನಾಗುತ್ತೆ ನಮಗೊಂದು ಬುದ್ಧಿಪಾಠವಾಗಿದೆ ನೋಡ್ತೀವಿ. ಸೊ ಈ ಒಂದು ನಿಟ್ಟಿನಲ್ಲಿ ನಾವೇನ್ ಮಾಡೋಣ ನೋಡ್ಬೇಕಾದ್ರೆ ಈ ಒಂದು ವಾಕ್ಯಗಳನ್ನ ಧ್ಯಾನ ಮಾಡೋಣ ಅಂತ ನೋಡ್ತೀವಿ. ಸೊ ಮೊದಲನೇದಾಗಿ ಯೋಹಾನ 14ನೇ ಅಧ್ಯಾಯ 1ನೇ ವಾಕ್ಯದಿಂದ ಶುರು ಮಾಡೋಣ. ಯೋಹಾನ 14:1. ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ಸಾಕು. ಸೊ ಮೊದಲನೇದಾಗಿ ಒಂದು ವಾಕ್ಯ ಹೆಂಗಪ್ಪ ಶುರು ಮಾಡ್ತಾ ನೋಡ್ಬೇಕಾದ್ರೆ, ನಿನ್ನ ಹೃದಯ ಏನಾಗ್ಬಾರ್ದು ಕಳವಳಗೊಳ್ಳದಿರಲಿ ಅಂತ ನೋಡ್ತೀವಿ. ಇದೇ ನಾವು 27 ನೋಡ್ತೀವಲ್ಲ, ನೀವೇನ್ ಮಾಡಿ ಸಮಾಧಾನ ಬಿಡ್ತೀನಿ, ನೀವೇನ್ ಮಾಡ್ಬಾರ್ದು ಕಳವಳಗೊಳ್ಳಬಾರ್ದು ಅಂತ ನೋಡ್ತೀವಿ. ಸೊ ಯೇಸು ಕ್ರಿಸ್ತ ಶುರು ಮಾಡುವಾಗ್ಲೇ ಏನ್ ಹೇಳ್ತಾರೆ ನೋಡ್ಬೇಕಾದ್ರೆ, ನಿಮ್ಮ ಹೃದಯ ಏನಾಗ್ಬಾರ್ದು, ಫಸ್ಟ್ ಕಳವಳಗೊಳ್ಳಬಾರ್ದು. ಇದೇ ಒಂದು ಸಮಾಧಾನ ಅಲ್ಲ, ಹೃದಯ ಕಳವಳ ಇಲ್ಲ ಅಂತ ಹೇಳಿದ್ರೆ ಅಲ್ಲೇನಾಗಿದೆ ಸಮಾಧಾನ ಇದೆ. ಸೊ ಯೇಸು ಕ್ರಿಸ್ತ ಒಂದು ಅಧ್ಯಾಯ ಶುರು ಮಾಡುವಾಗ್ಲೇ ನೀವೇನ್ ಮಾಡಬೇಡಿ, ಭಯ ಪಡಬೇಡಿರಿ, ಕಳವಳಗೊಳ್ಳಬೇಡಿರಿ ಅಂತ ಹೇಳ್ತಾ ನೋಡ್ತಾರೆ. ಸೊ ಯೇಸು ಕ್ರಿಸ್ತ ಏನ್ ಹೇಳಕ್ ಬಂದ್ರು ನೋಡ್ಬೇಕಾದ್ರೆ ಇಲ್ಲಿಂದನೇ ಶುರು ಮಾಡಿದ್ರು. ಅವ್ರಿಗೆ ಕಳವಳ ಆಗುತ್ತೆ, ಆದ್ರೂ ನೀವೇನ್ ಮಾಡಬಾರ್ದು, ಕಳವಳಗೊಳ್ಳಬಾರ್ದು ಅಂತ ದೃಷ್ಟಿಯಲ್ಲಿ ಈ ಒಂದು ವಾಕ್ಯವನ್ನ ಹೇಳ್ತೀವಿ ನೋಡ್ತೀವಿ. ಸೊ ಇದೇ ನಮ್ಮ ಜೀವನದಲ್ಲಿ ನೋಡ್ಬೇಕಾದ್ರೆ ಈ ಒಂದು ಕಳವಳ ಗಲಿಬಿಲಿ ಇದ್ರೆ ಎಷ್ಟು ಅಸಮಾಧಾನ ಇರುತ್ತಲ್ಲ, ಒಂದು ಸಂತೋಷ ಇರುತ್ತಾ, ಯಾವಾಗ್ಲೇನಾಗುತ್ತೆ ಆ ದುಃಖ ಇಲ್ಲ ಅಂತ ಹೇಳಿದ್ರೇನು ಒಂಥರ ನರ್ವಸ್ ಅಂತ ಹೇಳ್ತೀವಿ, ಸ್ಟ್ರೆಸ್ ಅಂತ ಹೇಳ್ತೀವಿ, ಇದೆಲ್ಲ ಏನಾಗುತ್ತೆ ನಮ್ಮ ಜೀವನದಲ್ಲಿ ಇರುತ್ತೆ ಅಂತ ನೋಡ್ತೀವಿ. ಸೊ ಮುಖ್ಯವಾಗಿ ಇದೇ ಬಂದ್ಬಿಟ್ಟು ನಮಗೆ ಒಂದು ಸ್ಟಾರ್ಟಿಂಗ್ ಪಾಯಿಂಟ್, ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಅನ್ವಯಿಸ್ಕೊಳ್ಬೇಕಾಗಿರೋ ವಿಷಯ ಅಂತ ನೋಡ್ತೀವಿ. ಇನ್ನೊಂದು ವಾಕ್ಯ ಹೋದನ, ಯೋಹಾನ 16ನೇ ಅಧ್ಯಾಯ 33ನೇ ವಾಕ್ಯ. ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದನು. ಸೊ ಇದೇ ನೋಡ್ಬೇಕು, ಏನಂತ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಏನ್ ಮಾಡ್ತಿದ್ದಾರೆ, ಸಮಾಧಾನವಿರು ಅಂತ ಹೇಳಿದ್ರೆ ಲೋಕದಿಂದ ಅವ್ರನ್ನ ತೆಗೆದ್ಬಿಡು ಅಂತ ಹೇಳ್ತಿಲ್ಲ. ಲೋಕದಲ್ಲಿ ಇರ್ತಾರೆ, ಟ್ರಿಬ್ಯುಲೇಷನ್ ಇರುತ್ತೆ, ಕಷ್ಟಗಳಿರುತ್ತೆ, ಆ ಕಷ್ಟದಲ್ಲಿ ಏನಾಗ್ಬೇಕು ಅವ್ರಿಗೆ ಸಮಾಧಾನವೂ ಬೇಕು ಅಂತ ಹೇಳ್ತಾರೆ. ಇನ್ನೊಂದು ವಾಕ್ಯ ಹೋದ್ರೆ ಅದರಲ್ಲಿ ಯೋಹಾನ 17ನೇ ಅಧ್ಯಾಯ 15ನೇ ವಾಕ್ಯ. ಯೋಹಾನ 17:15. ಇವರನ್ನು ಲೋಕದೊಳಗಿಂದ ತೆಗೆದುಕೊಂಡು ಹೋಗಬೇಕೆಂದು ನಾನು ಕೇಳಿಕೊಳ್ಳುವುದಿಲ್ಲ, ಕೆಡುಕನಿಂದ ತಪ್ಪಿಸಿ ಕಾಪಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಹೇಳ್ತಾರೆ ಲೋಕದಿಂದ ತೆಗಿಬಿಡಪ್ಪ ಅಂತ ನಾನು ಕೇಳ್ಕೊಳ್ತಿಲ್ಲ, ಏನ್ ಮಾಡಿ ಕೆಡುಕರಿಂದ ನೀವು ತಪ್ಪಿಸಿ ಲೋಕದಲ್ಲೇ ಹೇಳ್ತಾರೆ ಕಾಪಾಡಿ, ನೀವೇನ್ ಮಾಡ್ಬೇಕು ಅವ್ರಿಗೆ ಸಮಾಧಾನವನ್ನು ಕೊಟ್ಟು ಅವ್ರ ಜೊತೆ ನಡೆಸಿ ಅಂತ ಹೇಳ್ತಾರೆ. ಸೊ ಈ ಒಂದು ದೃಷ್ಟಿಯಲ್ಲಿ ಏನ್ ಮಾಡ್ತಾ ನೋಡ್ಬೇಕಾದ್ರೆ ಮೊದಲನೇದಾಗಿ ಗಲಿಬಿಲಿ ಕಳವಳ ಯಾವ್ದ್ರಲ್ಲೂ ಮನಸ್ಸಲ್ಲಿ ಇರಬಾರ್ದು ಅಂತ ಏನ್ ಮಾಡ್ತಾರೆ ಯೇಸು ಕ್ರಿಸ್ತ ಬಂದ್ಬಿಟ್ಟು ಈ ಒಂದು ಅಧ್ಯಾಯನ ಶುರು ಮಾಡ್ತಾ ನೋಡ್ತೀವಿ. ಸೊ ಯಾಕಪ್ಪ ಗಲಿಬಿಲಿ ಆಗುತ್ತೆ ಅವ್ರಿಗೆ ಅಂತ ನೋಡ್ಬೇಕಾದ್ರೆ ಅದೇ 2ನೇ ಮತ್ತೆ 3ನೇ ವಾಕ್ಯ ಓದಿ. 14ನೇ ಅಧ್ಯಾಯ 2 ಮತ್ತು 3. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು. ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಸಾಕು. ಸೊ ಇಲ್ಲಿ ನೋಡ್ತೀವಿ ಯೇಸು ಕ್ರಿಸ್ತನ ಹೇಳ್ತಾರೆ, ಯಾಕಂದ್ರೆ ನೋಡ್ಬೇಕಾದ್ರೆ ನಾನೇನ್ ಮಾಡ್ತಿದ್ದೀನಿ, ನಿಮ್ಮ ಬಳಿ ಬಿಟ್ಟು ಏನ್ ಮಾಡ್ತೀನಿ, ಇವಾಗ ಹೋಗ್ತಿದ್ದೀನಿ ಅಲ್ಲಿ. ಯಾಕಂದ್ರೆ ನೋಡ್ಬೇಕಾದ್ರೆ ತಂದೆ ಮನೇನೇ ಇದೆ, ಬಹಳ ಬಿಡಾರಗಳಿದೆ, ನಾನೇನು ಸಿದ್ಧ ಮಾಡಿ ತಿರ್ಗಾ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಈ ಒಂದು ವಾಕ್ಯ ಹೇಳಿದಾಗ ಅಪೊಸ್ತಲರಿಗೆ ಅರ್ಥ ಆಯ್ತಾ? 4ನೇ ವಾಕ್ಯ ಓದಿ, ಅದರಲ್ಲೇ ಕಂಟಿನ್ಯೂ ಮಾಡಿ. ಅದರಲ್ಲೇ ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು, ಮತ್ತು ನಾನು ಹೋಗುವ ಸ್ಥಳದ ಮಾರ್ಗವು ನಿಮಗೆ ತಿಳಿದದೆ ಅಂದನು. ಸೊ ತಿಳಿದದೆ ಅಂತ ಹೇಳಿದ್ರು, ಆದ್ರೆ ಥಾಮಸ್ ನೆಕ್ಸ್ಟ್ ಕ್ವೆಶ್ಚನ್ ಕೇಳ್ತಾರೆ, ಕಂಟಿನ್ಯೂ ಮಾಡಿ ಸಿಸ್ಟರ್. ತೋಮನು ಆತನನ್ನು, ಸ್ವಾಮಿ, ನೀನು ಎಲ್ಲಿಗೆ ಹೋಗುತ್ತೀಯೋ ನಮಗೆ ತಿಳಿಯದು, ಮಾರ್ಗವು ಹೇಗೆ ತಿಳಿದೀತು ಎಂದು ಕೇಳಲು. ಸೊ ಅದೇ ಕೇಳ್ತಾರೆ, ಇವಾಗ ಥಾಮಸ್ ಅದೇ ಕೇಳ್ತಾರೆ, ಎಲ್ಲಿ ಹೋಗ್ತೀರಾ ಗೊತ್ತಿಲ್ವಲ್ಲ, ಮಾರ್ಗ ಏನಿದೆ ನಮ್ಗೇನಿದೆ ಗೊತ್ತಿಲ್ಲ ಅಂತ ಕೇಳ್ತಾರೆ. ಸೊ ಶಿಷ್ಯರಿಗೆ ಅವಾಗ ಅರಿವಾಗಿಲ್ಲ. ಯಾವಾಗ ಅರಿವಾಯ್ತು ನೋಡ್ಬೇಕಾದ್ರೆ ಆ ಒಂದು ಪಂಚಾಶನ ದಿನ ಬಂದಾಗ ಅವಾಗೇನಾಯ್ತು, ಎಲ್ಲ ಗುಟ್ಟುಗಳು ಅವಾಗೆ ಅರಿವಾಗೋದು ನೋಡ್ತೀವಿ. ಸೊ ಅವಾಗೆ ಒಂದು ನಮ್ಗೆಲ್ಲ ವಾಕ್ಯ ಗೊತ್ತು, ಕಂಟಿನ್ಯೂ ಮಾಡಿಸಿದ್ರೆ ಅದೇ 6 ಮತ್ತು 7. ಯೇಸು ಅವನಿಗೆ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಳಿಗೆ ಬರುವುದಿಲ್ಲ. ಇದು ನಾವು ತುಂಬಾ ವಾಕ್ಯ ಓದಿರ್ತೀವಿ, ನಾನೇನಾಗಿದ್ದೀನಿ, ಮಾರ್ಗವು ಸತ್ಯವು ಜೀವವಾಗಿದ್ದಾನೆ, ಯಾರಾದ್ರೂ ಹೋಗ್ಬೇಕಂದ್ರೆ ನಾನೇ ನನ್ನ ಬಳಿನೇ ಏನಾಗಬೇಕು, ತಂದೆ ಬಳಿಗೆ ಬರಬೇಕು ಅಂತ ನೋಡ್ತೀವಿ. ಸೊ ಈ ಒಂದು ವಾಕ್ಯವನ್ನು ಅಪೊಸ್ತಲರಿಗೆ ಹೇಳೋ ವಿಷಯ ನೋಡ್ತೀವಿ. ಸೊ ಈ ಒಂದು ಥೀಮ್ ಇವತ್ತು ನಾವು ಮನ್ನಾ ಓದಿದ್ರಲ್ಲ, ಏನಪ್ಪ ಮನ್ನಾ ಥೀಮ್ ನೋಡ್ಬೇಕಾದ್ರೆ ಒಂದು ಯೂನಿಟಿ ಅಂತ ಬರುತ್ತೆ. ಸೊ ಯೇಸು ಕ್ರಿಸ್ತ ಮುಖ್ಯವಾಗಿ ಏನವರಿಗೆ ಹೇಳ್ಬೇಕಾಗಿ ನೋಡ್ಬೇಕಾದ್ರೆ ಒಂದು ಯೂನಿಟಿ ಬಗ್ಗೆ, ಒಂದು ಸಮಾಧಾನ ಬಗ್ಗೆ, ಲೋಕದಲ್ಲಿ ಬರುವ ಕಷ್ಟಗಳ ಬಗ್ಗೆ ಹೆಂಗಿರ್ಬೇಕು ಅಂತ ನೋಡ್ಬೇಕಾದ್ರೆ ಈ ಒಂದು ಅವರಿಗೆ ಒಂದು ಅರಿವೇನೋ ಆಗಿದೆ ಕೊಡ್ಬೇಕಾಗಿತ್ತು ಅಂತ ನೋಡ್ತೀವಿ.
ಸೊ ಇದೇ ಬಂದ್ಬಿಟ್ಟು ಯೇಸು ಕ್ರಿಸ್ತ ಹೇಳುವ ವಿಷಯ ನೋಡ್ತೀವಿ. ಸೊ ಅದರಲ್ಲೇ ಇವಾಗ 14ನೇ ಅಧ್ಯಾಯ 10 ಮತ್ತು 11 ಓದಿ. ನೀನು ಹೇಳುವುದು ಹೇಗೆ? ನಾನು ತಂದೆಯಲ್ಲಿದ್ದೇನೆ, ತಂದೆಯು ನನ್ನಲ್ಲಿ ಇದ್ದಾನೆ ಎಂದು ನೀವು ನಂಬುವುದಿಲ್ಲವೋ? ನಾನು ನಿಮಗೆ ಹೇಳುವ ಮಾತುಗಳನ್ನು ನನ್ನಷ್ಟಕ್ಕೆ ನಾನೇ ಆಡುವುದಿಲ್ಲ. ತಂದೆಯು ನನ್ನಲ್ಲಿ ಇದ್ದುಕೊಂಡು ನನ್ನ ಕ್ರಿಯೆಗಳನ್ನು ನಡೆಸುತ್ತಾನೆ. ನಾನು ತಂದೆಯಲ್ಲಿ ಇದ್ದೇನೆ, ತಂದೆಯು ನನ್ನಲ್ಲಿ ಇದ್ದಾನೆಂಬುವ ನನ್ನ ಮಾತನ್ನು ನಂಬಿರಿ. ಇಲ್ಲದಿದ್ದರೆ ಆ ಕ್ರಿಯೆಗಳನ್ನೆಲ್ಲ ನೋಡಿ ನನ್ನ ಮಾತನ್ನು ನಂಬಿರಿ. ಅದರಲ್ಲಿ 20ನೇ ವಾಕ್ಯ. ನಾನು ನನ್ನ ತಂದೆಯಲ್ಲಿಯೂ ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿಯೂ ಇರುವುದನ್ನು ನೀವು ಆ ದಿನದಲ್ಲಿ ತಿಳಿದುಕೊಳ್ಳುವಿರಿ. ಸೊ ಈ ಒಂದು ಮುಖ್ಯವಾದ ವಾಕ್ಯ ಯೇಸು ಕ್ರಿಸ್ತ ಅವ್ರಿಗೆ ಹೇಳ್ಬೇಕಾಗಿತ್ತು. ಏನಂತ ನೋಡ್ಬೇಕಾದ್ರೆ ಇದನ್ನ ಬಂದ್ಬಿಟ್ಟು ಎಷ್ಟೊಂದು ಜನ ಅಪಹಾರ್ಥ ಮಾಡ್ಕೊಂಡಿರ್ತಾರೆ. ಏನೋ ನೋಡ್ಬೇಕಾದ್ರೆ ಇವಾಗ ಕ್ಲಿಯರ್ ಆಗೋದು 2 ವಾಕ್ಯನ ಕಂಪೇರ್ ಮಾಡಿದ್ರೆ ಹೆಂಗೆ ಯೇಸು ಕ್ರಿಸ್ತನ ತಂದೆಯಲ್ಲಿ ಒಂದಾಗಿದ್ದಾರೋ ನಾವು ಏನಾಗಿದ್ದೀವಿ ಇವಾಗ ದೇವರಲ್ಲಿ ಒಂದಾಗಿರ್ತೀವಿ. ನಾವು ಒಂದಾಗ್ತೀವಲ್ಲ, ಅದನ್ನ ಎಷ್ಟೊಂದು ಜನ ಏನ್ ಮಾಡಲ್ಲ, ಅದನ್ನ ಕನ್ಸಿಡರ್ ಮಾಡಿದ ಯೇಸು ಕ್ರಿಸ್ತನ ಮಾತ್ರ ತಂದೆಯಲ್ಲಿ ಒಂದಾಗಿದ್ರೆ ಏನ್ ಮಾಡ್ತಾರೆ, ಒಂದು ಅಪಾರ್ಥ ಮಾಡ್ಕೊಂಡಿರ್ತಾರೆ. ಸೊ ಇದೇ ಒಂದು ಮುಖ್ಯವಾಗಿ ನಮ್ಗೆ ಇರಬೇಕಾಗಿರೋ ಒಂದು ವಿಷಯ. ಹೆಂಗೆ ಯೇಸು ಕ್ರಿಸ್ತ ಲೋಕದಲ್ಲಿ ಸಮಾಧಾನವಿತ್ತು, ಹೆಂಗ್ ಸಮಾಧಾನವಿತ್ತು ನೋಡ್ಬೇಕಾದ್ರೆ ದೇವರಲ್ಲಿ ಒಂದಾಗಿದ್ರು. ಅವ್ರು ಏನ್ ನಡೆದ್ರು ಏನಾಗಿತ್ತು, ದೇವ್ರ ಮೇಲೆ ಡಿಪೆಂಡ್ ಆಗಿದ್ರು. ನಾವು ಸಹ ಒಂದಾಗಬೇಕು ಅಂತ ನೋಡ್ಬೇಕಾದ್ರೆ ನಮ್ಮ ಮನಸ್ಸು, ನಮ್ಮ ಆಲೋಚನೆಗಳು ಏನಾಗಿರುತ್ತೆ ಆ ದೇವರ ಜೊತೆ ಒಂದಾಗೋ ರೀತಿಯಲ್ಲಿ ನಮ್ಗಿದ್ರೆ ಈ ಒಂದು ಸಮಾಧಾನ ಏನ್ ಮಾಡ್ತೀವಿ, ಆ ಒಂದು ಬೇಸ್ನ ಬಂದ್ಬಿಟ್ಟು ನಾವು ಕಂಡ್ಕೊಳ್ತೀವಿ, ಅರ್ಥಕೊಳ್ತೀವಿ ಅಂತ ನೋಡ್ತೀವಿ. ಸೊ ಈ ಒಂದು ವಿಷಯ ಬಂದ್ಬಿಟ್ಟು ಮುಖ್ಯವಾಗಿ ಅಪೋಸ್ತಲರು ಅರ್ಥಕೋಬೇಕಾಗಿತ್ತು ಅಂತ ನೋಡ್ತೀವಿ. ಸೊ ಇದರಲ್ಲೇ ಬಂದ್ಬಿಟ್ಟು ಯೋಹಾನ 17:21ನೇ ವಾಕ್ಯ ಓದಿ. ನೀನು ನನ್ನನ್ನು ಕಳಿಸಿಕೊಟ್ಟಿದ್ದಿ ಎಂದು ಲೋಕವು ನಂಬುವುದಕ್ಕಾಗಿ ಅವರೆಲ್ಲರೂ ಒಂದಾಗಿರಬೇಕೆಂದಲೂ ತಂದೆಯೇ, ನೀನು ನನ್ನಲ್ಲಿಯೂ ನಾನು ನಿನ್ನಲ್ಲಿಯೂ ಇರುವ ಪ್ರಕಾರ ಅವರು ನಮ್ಮಲ್ಲಿ ಇರಬೇಕೆಂತಲೂ ಕೇಳಿಕೊಳ್ಳುತ್ತೇನೆ. ಸೊ ಇದನ್ನ ಹಂಗೆ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ರೆ ಇವಾಗ ನಾವು ಸಭೆಯಾಗಿದ್ದೀವಲ್ಲ, ನಾವು ಸಭೆಯಾಗ ನಾವೇನಾಗಿರ್ಬೇಕು, ಒಂದು ಸಭೆಯಾಗಿ ನಾವು ಸಹ ಏನಾಗಿರ್ಬೇಕು, ಒಂದಾಗಿರ್ಬೇಕು ಅಂತ ನೋಡ್ತೀವಿ. ಸೊ ತಂದೆ ಯೇಸು ಕ್ರಿಸ್ತ ಆಯ್ತು, ನಾವು ಯೇಸು ಕ್ರಿಸ್ತನ ಜೊತೆ ಆಯ್ತು, ನಾವು ಸಹೋದರ ಸಹೋದರಿಗಳು ಸಭೆಯಲ್ಲಿರುವಾಗ ನಾವು ಹೆಂಗಾಗಿರ್ಬೇಕು, ಒಂದೇ ಮನಸ್ಸಲ್ಲಿ ಒಂದೇ ನಂಬಿಕೆ, ನೀತಿ, ನಿರೀಕ್ಷೆ ಅಂತ ಹೇಳ್ತೀವಲ್ಲ, ಆ ಒಂದು ನಂಬಿಕೆ ಇದರಲ್ಲಿ ಹೊಂದಾಣಿಕೆಯಲ್ಲಿ ನಾವು ಸಹ ಇದ್ರೆ ಎಲ್ಲವೂ ಏನಾಗುತ್ತೆ, ಹಾರ್ಮನಿ, ಯೂನಿಟಿ ಅಂತ ಬರುತ್ತೆ ಅಂತ ನೋಡ್ತೀವಿ. ಸೊ ಈ ಒಂದು ಹೊಂದಾಣಿಕೆ ಬರಬೇಕು ಅಂತ ನೋಡ್ಬೇಕಾದ್ರೆ, ಆ ಒಂದು ಸಮಾಧಾನ ಹೊಂದಬೇಕಾದ್ರೆ ಏನ್ ಮಾಡಬೇಕು, ಎಲ್ಲಿ ಒಂದು ಪ್ರಾರಂಭವಾಗುತ್ತೆ, ಏನು ಮುಖ್ಯವಾಗಿದೆ ಅಂತ ನೋಡೋಣ. ಅದಕ್ಕೆ ಯೋಹಾನ 15ನೇ ಅಧ್ಯಾಯ 12ನೇ ವಾಕ್ಯ ಓದಿ. ಯೋಹಾನ 15:12. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ಕೊಡುವ ಆಜ್ಞೆಯಾಗಿದೆ. ಅದರಲ್ಲಿ 17ನೇ ವಾಕ್ಯ. ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂತಲೇ ಇವುಗಳನ್ನು ನಿಮಗೆ ಆಜ್ಞಾಪಿಸುತ್ತೇನೆ. ಸೊ ಮೊದಲನೇದಾಗಿ ಏನಪ್ಪ ಮಾಡ್ಬೇಕಿದ್ದಕ್ಕೆ ನೋಡ್ಬೇಕಾದ್ರೆ, ಹೊಂದಾಣಿಕೆ ಇರ್ಬೇಕಂತ ನೋಡ್ಬೇಕಾದ್ರೆ, ಪ್ರೀತಿ ಇಲ್ಲ ಅಂತ ಹೇಳಿದ್ರೆ ನಾವೇನಾಗಿರಲ್ಲ, ಅಲ್ಲಿ ಯೂನಿಟಿ, ಹೊಂದಾಣಿಕೆ ಬರುವುದಿಲ್ಲ ಅಂತ ನೋಡ್ತೀವಿ. ಅದೇ ಯೇಸು ಕ್ರಿಸ್ತ ಹೇಳ್ತಾರೆ, ನೀವೇನ್ ಮಾಡಿ, ಒಬ್ಬರನ್ನೊಬ್ಬರು ಪ್ರೀತಿ ಮಾಡಿರಿ. ಆ ಪ್ರೀತಿ ಮಾಡೋದು ಏನಾಗಿದೆ, ನಿಮ್ಗೆ ಒಂದು ಹಂಗಾಗಿದೆ ನೋಡ್ತೀವಿ. ನಮ್ಗೆಲ್ಲ ಗೊತ್ತಲ್ಲ, 2 ಒಡಂಬಡಿಕೆ, 2 ಗ್ರೇಟ್ ಕಮ್ಯಾಂಡ್ಮೆಂಟ್ ಯಾವ್ದು ನೋಡ್ಬೇಕಾದ್ರೆ, ದೇವ್ರನ್ನ ಏನ್ ಮಾಡೋ ನೀನು, ಪೂರ್ಣ ಮನಸ್ಸಿಂದಲೂ ಶಕ್ತಿಯಿಂದಲೂ ಪೂರ್ಣ ಬಲದಿಂದ ಏನ್ ಮಾಡು, ನೀನು ಪ್ರೀತಿಸು, ನಿನ್ನ ನೆರೆಯವರ ಏನ್ ಮಾಡು, ಪ್ರೀತಿಸು ನೋಡ್ತೀವಿ. ಸೊ ನಾವು ನಮ್ಮನ್ನ ಹೆಂಗ್ ಪ್ರೀತಿ ಮಾಡ್ತೀವಿ ನೋಡ್ಬೇಕಾದ್ರೆ ನಮ್ಗೆಲ್ಲ ಗೊತ್ತು. ಸೆಲ್ಫಿಶ್ ಅಂತ ನೋಡ್ಬೇಕಾದ್ರೆ ಚೆನ್ನಾಗಿ ಪ್ರೀತಿ ಮಾಡ್ತೀವಿ, ಬೇರೆಯವ್ರನ್ನ ಹೆಂಗ್ ಪ್ರೀತಿ ಮಾಡ್ತೀವಿ, ಅಷ್ಟೊಂದು ಸೆಲ್ಫಿಶ್ ಅಲ್ಲಿ ಯಾಕಂದ್ರೆ ನೋಡ್ಬೇಕಾದ್ರೆ ನಾನು ಪ್ರೀತಿ ಮಾಡೋದು ಏನಾಗುತ್ತೆ, ನನಗಿಂತ ಇನ್ನು ಬೇರೆಯವ್ರನ್ನ ಪ್ರೀತಿ ಮಾಡೋಕ್ಕಾಗಲ್ಲ ಅಂತ ನೋಡ್ತೀವಲ್ಲ. ಆದ್ರೂ ಸಹ ಹಿಂಗ್ ಮಾಡಿ ನೋಡಿ, ನಾವು ಯಾರಾದ್ರೂ ಒಬ್ಬರನ್ನ, ಇವಾಗ ತಂದೆ ತಾಯಿ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಇಲ್ಲ ಗಂಡ ಹೆಂಡತಿ ಇರ್ಬೋದು, ಒಬ್ಬರನ್ನ ನಮ್ಗಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀವಲ್ಲ, ಹಂಗೆ ಪ್ರೀತಿ ಮಾಡಿದಾಗ ಏನಾಗುತ್ತೆ, ನಮ್ಗೆ ಏಟಾದ್ರೆ ನಮ್ಗೆ ನೋವಾಗಲ್ಲ, ಬೇರೆಯವ್ರಿಗೆ ಅವ್ರಿಗೆ ಏಟಾದ್ರೆ ನಮ್ಗೆ ಏನಾಗುತ್ತೆ, ನೋವಾಗುತ್ತೆ. ಇಮ್ಯಾಜಿನ್ ಮಾಡಿ ನೋಡಿ, ಈ ಒಂದು ಪ್ರೀತಿ ಲೋಕದಲ್ಲಿ ಎಲ್ಲಾರ್ಗೂ ಇದ್ರೆ, ನನ್ನ ಬದಲು ಬೇರೆಯವರ ಹಿತಕ್ಕಾಗಿ ನಾನು ಕೆಲಸ ಮಾಡ್ತಿದ್ರೆ, ಇವಾಗ ನಾನು ಇವ್ರ ಹಿತಕ್ಕಾಗಿ, ನೀವು ಅವ್ರ ಹಿತಕ್ಕಾಗಿ ಮಾಡಿದ್ರೆ, ಎಲ್ಲರೂ ಏನ್ ಮಾಡ್ತಾರೆ, ತನ್ನನ್ನ ಬಿಟ್ಟು ಬೇರೆಯವ್ರಿಗಾಗಿ ಪ್ರೀತಿ ಮಾಡ್ತಾ ಹಿತಕ್ಕಾಗಿ ಮಾಡುವಾಗ ಎಲ್ಲವೂ ಏನಾಗುತ್ತೆ, ಹಾರ್ಮನಿಲಿರುತ್ತೆ. ಅದೇ ದೇವರ ಒಂದು ಬ್ಯೂಟಿ ಅಂತ ಹೇಳ್ತೀವಲ್ಲ, ದಟ್ ಇಸ್ ದ ಪ್ಲಾನ್ ಆಫ್ ಗಾಡ್ ಅಂಡ್ ದ ಬ್ಯೂಟಿ ಆಫ್ ಗಾಡ್ ಅಂತ ನೋಡ್ತೀವಿ. ಸೊ ಈ ಒಂದು ಪ್ರೀತಿಯಲ್ಲಿ ನೆಲೆಗೊಂಡಿದ್ರೆ ನಿಮ್ಗೇನಾಗುತ್ತೆ, ಹೃದಯ ಬಂದ್ಬಿಟ್ಟು ಗಲಿಬಿಲಿ ಆಗಲ್ಲ, ಕಳವಳವಾಗಲ್ಲ. ಆ ಒಂದು ಸಮಾಧಾನ ಏನಾಗ್ತದೆ, ನೀವು ಸ್ಟೆಪ್ ಇಡೋದಕ್ಕೆ ಸಾಧ್ಯವಾಗುತ್ತೆ ಅಂತ ನೋಡ್ತೀವಿ. ಸೊ ಈ ಒಂದು ಮಾಡಿದಾಗ ಅಪ್ಪಸರು ಒಂದು ವಾಗ್ದಾನ ತರ ಹೇಳ್ತಾರೆ. ಏನಂತ ನೋಡ್ಬೇಕಾದ್ರೆ, ನೀವ್ ಹಿಂಗ್ ಮಾಡಿದ್ರೆ ನೀವೇನ್ ಮಾಡ್ತೀರಾ, ನಾನ್ ಹೆಂಗೆ ಒಂದು ಕಾರ್ಯಗಳನ್ನ ಮಾಡೋದ್ನೋ, ಸುವಾರ್ತೆ ಮಾಡೋದ್ನೋ, ಕ್ರಿಯೆಗಳನ್ನ ಮಾಡೋದ್ನೋ, ನೀವೇನ್ ಮಾಡ್ತೀರಾ, ಅದು ಮಾತ್ರ ಅಲ್ಲ, ಅದರಿಂದ ಹೆಚ್ಚಾಗೂ ಮಾಡ್ತೀರಾ ಅಂತ ಹೇಳ್ತಾರೆ. ಓದನ ವಾಕ್ಯ ಯೋಹಾನ 14:12. ಯೋಹಾನ 14:12. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನನ್ನು ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ತಾನೂ ನಡೆಸುವನು, ಮತ್ತು ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು. ಸೊ
ಯೇಸು ಕ್ರಿಸ್ತ ಹೆಂಗ್ ಕ್ರಿಯೆ ಮಾಡಿದ್ರು ಅದನ್ನು ಮಾಡ್ತೀರಾ, ಅದಕ್ಕಿಂತ ಹೆಚ್ಚಾಗೂ ಏನ್ ಮಾಡ್ತೀರಾ ನೀವು ಕ್ರಿಯೆಗಳನ್ನ ಮಾಡ್ತೀರಾ ಅಂತ ಹೇಳ್ತಾರೆ. ಸೊ ಈ ಒಂದು ನಮ್ಗೆ ಒಂದು ಭರವಸೆ ಧೈರ್ಯ ಏನ್ ಮಾಡಿದ್ರು ಅಪೋಸ್ತಲರು ಕೊಟ್ರು, ನಮಗೂ ಸಹ ಏನಾಗಿದೆ ಅದು ಅನ್ವಯವಾಗಿದೆ ಅಂತ ನೋಡ್ತೀವಿ. ಸೊ ಇಷ್ಟು ಬರ್ಬೇಕಾದ್ರೆ, ಇಷ್ಟು ಒಂದು ಧೈರ್ಯ ಬೇಕು, ನಾವು ಕ್ರಿಯೆ ಮಾಡ್ಬೇಕು ಅಂತ ನೋಡ್ಬೇಕಾದ್ರೆ ಇನ್ನೊಂದು ಪ್ರಾಮಿಸ್ ತರನ ಕೊಡ್ತಾರೆ. ಅದೇ 13 ಮತ್ತು 14 ಓದಿ. ಯಾಕೆಂದರೆ ನಾನು ತಂದೆಯ ಬಳಿಗೆ ಹೋಗುತ್ತೇನೆ, ಇದಲ್ಲದೆ ನೀವು ನನ್ನ ಹೆಸರಿನಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನು ನೆರವೇರಿಸುವೆನು. ಹೀಗೆ ಮಗನ ಮೂಲಕವಾಗಿ ತಂದೆಗೆ ಮಹಿಮೆ ಉಂಟಾಗುವುದು. ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸುವೆನು. ಸೊ ನೆಕ್ಸ್ಟ್ ಒಂದು ಧೈರ್ಯನ ಕೊಡ್ತಾರೆ. ನೀವೇನಾದ್ರೂ ಬೇಕು ಅಂತ ಹೇಳಿದ್ರೆ ಏನ್ ಮಾಡಿ, ನೀವು ನನ್ನ ಮುಖಾಂತರ ನೀವು ಬೇಡ್ಕೊಳ್ರಿ, ನಾನೇನ್ ಮಾಡ್ತೀನಿ ನಿಮ್ಗೆ ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಈ ಒಂದು ಧೈರ್ಯ ಕೊಟ್ಟಾಗ, ಇವಾಗ ಯೇಸು ಕ್ರಿಸ್ತ ಇಲ್ದೇ ಇರೋವಾಗ ಅಪೋಸ್ತಲರಿಗೆ ಏನಾಗಿರುತ್ತೆ, ಒಂದು ಧೈರ್ಯ ಕೊಟ್ಟಿರುತ್ತಲ್ಲ. ಸೊ ಯೇಸು ಕ್ರಿಸ್ತ ಇಲ್ಲಪ್ಪ, ಆದ್ರೆ ಯೇಸು ಕ್ರಿಸ್ತ ನಮ್ಮ ನಾಮದಲ್ಲಿ ನಾನು ಏನ್ ಬೇಡ್ಕೊಂಡ್ರೆ ಏನ್ ಮಾಡ್ತಾರೆ, ಕೊಡ್ತೀನಿ ಅಂತ ನನಗೆ ಪ್ರಾಮಿಸ್ ಮಾಡಿದರೆ, ಆ ನಂಬಿಕೆ ಮೇಲೆ ನಾನು ಏನ್ ಮಾಡ್ತೀನಿ, ಆ ಒಂದು ಸಮಾಧಾನವನ್ನು ನಾನು ಹೊಂದ್ಕೊಳ್ತೀನಿ ಅಂತ ಏನ್ ಮಾಡ್ತಾರೆ ಯೇಸು ಕ್ರಿಸ್ತ ಹೇಳೋ ವಿಷಯ ನೋಡ್ತೀವಿ. ಸೊ ನಮ್ಗೆಲ್ಲ ಗೊತ್ತು, ನಾವೇನಪ್ಪ ಬೇಡ್ಕೋಬೇಕು, ಏನ್ ನಾವು ಪ್ರಾರ್ಥನೆ ಮಾಡ್ಬೇಕು ನೋಡ್ಬೇಕಾದ್ರೆ ಯಾವ ತರ ಪ್ರಾರ್ಥನೆ ಮಾಡ್ಬೇಕು ನಾವು ದೇವ್ರ ಹತ್ರ. ಈ ಲೋಕಕ್ಕೆ ಪ್ರಾರ್ಥನೆ ಮಾಡ್ತೀವ, ಇಲ್ಲ ಆತ್ಮಿಕ ಪ್ರಾರ್ಥನೆ ಮಾಡ್ತೀವ, ಯಾವ್ದಕ್ಕ ಪ್ರಾರ್ಥನೆ ಮಾಡ್ತೀವಿ? ಆತ್ಮಿಕ ವಿಷಯ ಲೋಕಕ್ಕೂ ಪ್ರಾರ್ಥನೆ ಮಾಡ್ತೀವಲ್ಲ, ಅದ್ ಮಾಡಿ ಇದು ಕೊಡ್ತೀವಿ ಅಂತ ಹೇಳ್ತೀವಿ. ಅದೇ ಯೇಸು ಕ್ರಿಸ್ತ ಮತ್ತೆ ಎಲ್ಲ ಹೇಳ್ತಾರಲ್ಲ, ಪರಲೋಕ ಪ್ರಾರ್ಥನೆ ಹೇಳುವಾಗ ಸ್ಟೆಪ್ಸ್ ಇರುತ್ತೆ. ನೀವೇನ್ ಮಾಡೋದು, ದೇವರಿಗೆ ಘನಪಡಿಸಿರಿ, ಇದ್ ಮಾಡ್ರಿ, ನೀವೇನ್ ಮಾಡ್ರಿ, ಒಬ್ರನ್ನೊಬ್ರು ಕ್ಷಮಿಸಿರಿ, ನೀವೇನು ಇದ್ ಮಾಡ್ಕೋಬಿಡಿ ಅಂತ ಬರುತ್ತೆ. ಆ ಸ್ಟೆಪ್ಸ್ ಕೊಟ್ಟಿರ್ತಾರೆ. ಅದೇ ಮುಖ್ಯವಾಗಿ ಒಂದು ವಾಕ್ಯ ಬರುತ್ತಲ್ಲ, ನೀವು ಪರಲೋಕ ರಾಜ್ಯಕ್ಕಾಗಿ ನೀತಿಗಾಗಿ ತಗೊಳ್ಕೊಬೇಡಿರಿ, ಎಲ್ಲವೂ ಸಿಕ್ಕುವುದಲ್ಲ. ಸೊ ಅದನ್ನ ಏನ್ ಮಾಡ್ತೀವಿ, ನಮ್ಗೆ ಈ ಲೋಕದಲ್ಲಿ ನೀನೇನ್ ಬೇಡ್ಕೊಳ್ಳಿಲ್ಲ ಅಂತ ಹೇಳಿದ್ರೇನು, ತಂದೆ ಏನಾಗಿದ್ದಾರೆ ನಮ್ಗೆ ಏನ್ ಬೇಕು ಅಂತ ಕೊಡ್ತಾರೆ. ನೀನು ನನ್ನ ವಾಕ್ಯಕ್ಕಾಗಿ, ಒಂದು ಪರಲೋಕ ರಾಜ್ಯಕ್ಕೆ ನೀನು ನೀತಿಗಾಗಿ ನೀನು ತವಕಬೇಡಪ್ಪ, ಎಲ್ಲವೂ ಏನಾಗುತ್ತೆ ನಿನ್ಗೆ ಬರುತ್ತೆ. ನಿನಗೆ ಆರೋಗ್ಯ ಇಲ್ಲ ಅಂತ ಹೇಳಿದ್ರೇನು, ಆರೋಗ್ಯ ಇಲ್ಲ ಅಂದ್ರೆ ಏನಾಗುತ್ತೆ, ಒಂದು ಸಮಾಧಾನವು ಸಿಗುತ್ತೆ, ಬರುತ್ತೆ ಅಂತ ನೋಡ್ತೀವಿ. ಎಷ್ಟೇ ಕಷ್ಟಗಳಿದ್ರೇನು, ನಾನು ನೀತಿಗಾಗಿ ತವಕ ಪಡ್ತಿದ್ರೆ ಆ ಸಮಾಧಾನ ಏನಾಗಲ್ಲ, ನಮ್ಮಿಂದ ಬಿಟ್ಟು ಹೋಗಲ್ಲ ಅಂತ ನೋಡ್ತೀವಿ. ಸೊ ಇದು ಬಂದ್ಬಿಟ್ಟು ಯೇಸು ಕ್ರಿಸ್ತ ಅಪೊಸ್ತಲರಿಗೆ ನಮಗೆ ಹೇಳುವ ಒಂದು ವಾಕ್ಯ ಅಂತ ನೋಡ್ತೀವಿ. ಸೊ ಇದನ್ನು ಮಾಡ್ಬೇಕಾದ್ರೆ ನಾವೇನು ಮಾಡ್ಬೇಕು ನೋಡ್ಬೇಕಾದ್ರೆ, ನಾವು ಆತನನ್ನ ಪ್ರೀತಿ ಮಾಡ್ತೀವಿ ಅಂತ ಹೇಳ್ತೀವಲ್ಲ, ಪ್ರೀತಿ ಮಾಡಿದ್ರೆ ಸಾಕ, ನಾನು ಯೇಸು ಕ್ರಿಸ್ತನ ಪ್ರೀತಿ ಮಾಡ್ತೀನಪ್ಪ, ದೇವರನ್ನ ಪ್ರೀತಿ ಮಾಡ್ತೇನೆ ಹೇಳ್ತಾರೆ, ಎಲ್ಲರೂ ಹೇಳ್ತೀವಲ್ಲ ಬಾಯಿ ಮಾತಲ್ಲಿ. ಮಾಡಿದ್ರೆ ಸಾಕ ಅಂತ ನೋಡ್ಬೇಕಾದ್ರೆ ಸಾಕಾಗಲ್ಲ, ಇನ್ನೊಂದು ಎಕ್ಸ್ಟ್ರಾ ಅಡಿಷನಲ್ ಸ್ಟೆಪ್ ಏನಿದೆ ಅದಕ್ಕೆ ಇದೆ ಅಂತ ನೋಡ್ತೀವಿ. ಅದೇ ವಾಕ್ಯ ಓದಿ, 14ನೇ ಅಧ್ಯಾಯ 15ನೇ ವಾಕ್ಯ. ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾ ಸೊ ನೀವೇನ್ ಮಾಡಿ, ಪ್ರೀತಿ ಅಂದ್ರೆ ನನ್ನ ಆಜ್ಞೆಗಳೇನು ಮಾಡಿ ನೀವು ಕೈಗೊಂಡು ನಡಿಬೇಕು ಅಂತ ನೋಡ್ತೀವಿ. ಅದರಲ್ಲಿ ಒಂದು 21ನೇ ವಾಕ್ಯ ಓದಿ. ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಕೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸುವವನು. ನನ್ನನ್ನು ಪ್ರೀತಿಸುವವನು ನನ್ನ ತಂದೆಗೆ ಪ್ರಿಯನಾಗಿರುವನು. ಅದರಲ್ಲಿ 23 ಮತ್ತು 24. ಯಾರಾದರೂ ನನ್ನನ್ನು ಪ್ರೀತಿಸುವುದಾದರೆ ನನ್ನ ಮಾತನ್ನು ಕೈಕೊಂಡು ನಡೆಯುವನು. ಅವನನ್ನು ನನ್ನ ತಂದೆಯು ಪ್ರೀತಿಸುವನು, ಮತ್ತು ನಾವಿಬ್ಬರೂ ಅವನ ಬಳಿಗೆ ಬಂದು ಅವನ ಬಳಿಯಲ್ಲಿ ಬಿಡಾರವನ್ನು ಮಾಡಿಕೊಳ್ಳುವೆವು. ನನ್ನನ್ನು ಪ್ರೀತಿಸದೆ ಇರುವವನು ನನ್ನ ಮಾತುಗಳನ್ನು ಕೈಕೊಂಡು ನಡೆಯುವುದಿಲ್ಲ. ನೀವು ಆಲಿಸುವ ಮಾತು ನನ್ನದಲ್ಲ, ನನ್ನನ್ನು ಕಳುಹಿಸಿದ ತಂದೆಯ ಮಾತೆ. ಸಿಂಪಲ್ ಆಗಿ ಹೇಳ್ತಾರೆ, ನೀವು ನನ್ನ ಮಾತು ಕೈಗೊಂಡ್ರೆ ಬರೀ ನನ್ನ ಮಾತಲ್ಲ, ನಾನು ಆಡುವ ಮಾತು ಯಾರ್ದು, ತಂದೆ ಹೇಳಿರುವ ಮಾತು ಅಂತ ನೋಡ್ತೀವಿ. ಸೊ ಇಮ್ಯಾಜಿನ್ ಮಾಡಿ ನೋಡಿ, ನಾವು ಒಂದು ದೇವರ ವಾಕ್ಯ ಕೈಗೊಂಡು ನೋಡಿದ್ರೆ ಬರೀ ಯೇಸು ಕ್ರಿಸ್ತ ಹೇಳಿದಂತ ವಾಕ್ಯಗಳೆಲ್ಲ. ಸತ್ಯವೇದ ನೋಡ್ಬೇಕಾದ್ರೆ ಯಾರು ನೋಡ್ಬೇಕಾದ್ರೆ, ಯೇಸು ಕ್ರಿಸ್ತ ಒಂದು ಲೋಕದಲ್ಲಿ ಮಾತಾಡುವಾಗ ನನ್ನ ಸ್ವಂತ ಏನ್ ಮಾಡ್ತಿಲ್ಲ, ನಾನು ಅದನ್ನ ಮಾತಾಡ್ತಿಲ್ಲ, ದೇವ್ರೇನ್ ಹೇಳ್ತಾರೆ, ತಂದೆ ದೇವ್ರೇನ್ ಹೇಳ್ತಾರೆ ಅದನ್ನ ಮಾತಾಡ್ತೀನಿ ಅಂತ ಹೇಳ್ತಾರೆ. ಸೊ ಹಂಗ ನಾವ್ ಹಿಂಗೂ ದೃಷ್ಟಿ ನೋಡ್ಬೋದಲ್ಲ, ಯೇಸು ಕ್ರಿಸ್ತ ಏನ್ ಮಾತಾಡಿದ್ರು ಅದೇನಾಗಿದೆ, ದೇವರು ನಮಗೆ ಹೇಳ್ಬೇಕಾದ ಮಾತುಗಳೇ ಅಂತ ನೋಡ್ತೀವಿ. ಸತ್ಯವೇದ ಬಂದ್ಬಿಟ್ಟು ಇಡೀ ಪುಸ್ತಕ ಬರ್ಸಿರುವಾಗ ಎಲ್ಲವೂ ಏನಾಗಿದೆ, ಪ್ರೇರಿತದಾಗಿ ಎಲ್ಲರೂ ಬರೆಯಲ್ಪಟ್ಟಿದೆ. ಅಲ್ಟಿಮೇಟ್ ಆಗಿ ಯಾರಿಗೋಸ್ಕರಪ್ಪ ನೋಡ್ಬೇಕಾದ್ರೆ, ನಮಗೋಸ್ಕರನೇ ಎಲ್ಲವೂ ಏನಾಗಿದೆ, ದೇವರು ಮಾಡಿ ಬರೆಯಲ್ಪಟ್ಟಿದೆ ನೋಡ್ತೀವಿ. ಸೊ ನಾವ್ ಅದಕ್ಕೆ ಏನ್ ಮಾಡ್ಬೇಕು ನೋಡ್ಬೇಕಾದ್ರೆ, ಈ ಒಂದು ಆಜ್ಞೆಗಳನ್ನು ಕಮ್ಯಾಂಡ್ಮೆಂಟ್ಸ್ ನಾವೇನ್ ಮಾಡ್ಬೇಕು, ಕೈಗೊಂಡು ನಡಿಬೇಕು ಅಂತ ನೋಡ್ತೀವಿ. ಸೊ ಈ ಒಂದು ಕೈಗೊಂಡು ನಡಿಬೇಕಾದ್ರೆ ಏನಪ್ಪ ನೆಕ್ಸ್ಟ್ ಬೇಕು ಅಂತ ನೋಡ್ತಿರ್ಬೇಕಾದ್ರೆ, ಅದರಲ್ಲಿ 16ನೇ ವಾಕ್ಯ ಓದಿ, 16ರಿಂದ 18. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು. ಅದರಲ್ಲಿ 26ನೇ ವಾಕ್ಯ ಓದಿ.
ಆದರೆ ಆ ಸಹಾಯಕನು ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳುಹಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು. ಸೊ ಸಹಾಯಕನು ಅಂತ ಹೇಳ್ತಾರೆ, ಅದೇ ನಾವು ಈಗ ನೋಡಬೇಕಾದ್ರೆ ಪ್ಯಾರಾಕ್ಲಿಟೋಸ್ ಅಂತ ಬರುತ್ತೆ ಗ್ರೀಕಲ್ಲಿ. ಸೊ ಈ ಒಂದು ಪ್ಯಾರಾಕ್ಲಿಟೋಸ್ ಏನನ್ನು ನೋಡ್ಬೇಕಾದ್ರೆ ಕೆಳಗೆ ಓದ್ತೀವಲ್ಲ ಸತ್ಯದ ಆತ್ಮನು ಅಂತ, ಆ ಒಂದು ಹೋಲಿ ಸ್ಪಿರಿಟ್, ಆತ್ಮ, ಮನಸ್ಸು, ಆ ದೈವ ಮನಸ್ಸು ಅಂತ ನೋಡ್ಬೇಕಾದ್ರೆ ಈ ಒಂದು ಮನಸ್ಸಿದ್ರೇನೆ ಆ ದೇವರ ವಾಕ್ಯವನ್ನು ಏನ್ ಮಾಡ್ಕೋಬಹುದು ನಾವು ಬಿಡಿಸಿ ಅರ್ಥ ಮಾಡ್ಕೊಂಡು ಗ್ರಹಿಸ್ಕೊಂಡು ಹೆಂಗ್ ನಡಿಬೇಕು ಅಂತ ಏನಾಗುತ್ತೆ ನಮ್ಗೆ ಅರ್ಥವಾಗಿ ನೋಡ್ತೀವಿ. ಅದೇ ಹೇಳಿದ್ರಲ್ಲ, ಇವು ಅಪೋಸ್ತಲರಿಗೆ ಯಾವಾಗ ಪಾರುವಾಯ್ತು ನೋಡ್ಬೇಕಾದ್ರೆ ಆ ಒಂದು ಪಂಚಶತನ ದಿನ ಬಂದಾಗ ಆ ಒಂದು ಸಮಯದಿಂದ ಹೆಂಗ್ ಸುವಾರ್ತೆ ಸೇವೆ ಮಾಡಿದ್ರು, ಹೆಂಗ್ ಅರ್ಥ ಮಾಡ್ಕೊಂಡ್ರು, ಹೆಂಗೆ ದೇವರ ವಾಕ್ಯದಲ್ಲಿ ನಡೆದು ನೋಡ್ಬೇಕಾದ್ರೆ ಡಿಫ್ರೆನ್ಸ್ ತುಂಬಾ ಇದೆಯಲ್ಲ. ಅಲ್ಲಿ ಹೋದಾಗ ಏನ್ ಮಾಡ್ತಾರೆ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಹೇಳ್ತಾರೆ, ಪ್ರಾಮಿಸ್ ಮಾಡ್ದಂಗೆ ಕಳಿಸ್ಕೊಡ್ತಾರೆ. ಕಳಿಸ್ಕೊಟ್ಟ ನಂತರ ಏನಾಗುತ್ತೆ ನೋಡ್ಬೇಕಾದ್ರೆ ಎಲ್ಲ ಹಲವಾರು ಕ್ರಿಯೆಗಳು ಚಿತ್ರದ ಪ್ರಕಾರ ಎಲ್ಲರಿಗೂ ಬಲ ಸಿಕ್ಕುತ್ತೆ, ನಡ್ಸ್ಕೊಂಡು ಬರ್ತಾರೆ ಅಂತ ನೋಡ್ತೀವಿ. ಸೊ ನಮಗೂ ಸಹ ಅಷ್ಟೇ. ಸೊ ಈ ಒಂದು ದೇವರು ನಮ್ಗೆ ವಾಗ್ದಾನ ಕೊಟ್ಟಿರುವಾಗ, ಈ ಒಂದು ಪವಿತ್ರ ನಮ್ಗೆ ಕೊಟ್ಟಿರುವಾಗ ನಾವು ಎಷ್ಟು ಬಂದ್ಬಿಟ್ಟು ಅದನ್ನ ಹೊಂದ್ಕೊಳ್ತೀವೋ ನಾವು ಅಷ್ಟೇ ನೋಡ್ಬೇಕಾದ್ರೆ ಆ ಒಂದು ದೇವರ ವಾಕ್ಯದಲ್ಲಿ ಕೈಗೊಂಡು ಆತನ ಪ್ರೀತಿಯಲ್ಲಿ ಆಜ್ಞೆಗಳ ಕೈಗೊಂಡಕ್ಕೆ ಉಪಯೋಗವಾಗುತ್ತೆ ಅಂತ ನೋಡ್ತೀವಿ. ಸೊ ಇನ್ನ ಬಂದ್ಬಿಟ್ಟು ನಾವು ರೀಪ್ರಿಂಟ್ಸ್ ಅಲ್ಲಿ ಒಂದು 2 ಪದಗಳು ಇದ್ರಲ್ಲಿ ಓದ್ಬೋದು. ರೀಪ್ರಿಂಟ್ಸ್ ನೋಟ್ ಮಾಡ್ಕೊಳ್ಳಿ, 1834, ರೀಪ್ರಿಂಟ್ಸ್ 4818. ಇಲ್ಲಿ ಏನ್ ಹೇಳ್ತಾರೆ ನೋಡ್ಬೇಕಾದ್ರೆ ಬರೀವಾಗ ಈ ಒಂದು ಸಮಾಧಾನ ಬಂದ್ಬಿಟ್ಟು ಈ ಒಂದು ಕ್ರಿಸ್ತರಿಗೆ ಸಮಾಧಾನ ನೋಡ್ಬೇಕಾದ್ರೆ ಈ ಸಮಾಧಾನ ಬಂದ್ಬಿಟ್ಟು ಒಂದು ಐಶ್ವರ್ಯ ಅಂತ ಅಲ್ಲ, ಒಳ್ಳೆ ಆರೋಗ್ಯ ಇದೆ ಅಂತ ಅಲ್ಲ, ಇಲ್ಲ ನಮಗೆ ಒಂದು ಒಳ್ಳೆ ಸಿಚುವೇಶನ್ ಇದೆ ಅಂತಲ್ಲ, ನನಗೆ ಲೈಫಲ್ಲಿ ಏನು ತೊಂದರೆ ಅಂತ ಅದರಿಂದ ನಂಗೆ ಸಮಾಧಾನ ಬರುತ್ತೆ ಅಂತ ನೋಡ್ಬೇಕಾದ್ರೆ ಆ ಒಂದು ರೀತಿ ನಮ್ಗೆ ಸಮಾಧಾನವಿಲ್ಲ. ಇದೆಲ್ಲ ನೋಡ್ಬೇಕಾದ್ರೆ ಒಂದು ಎಕ್ಸ್ಟರ್ನಲ್ ಆಗಿದೆ, ಒಂದು ಸಿಚುವೇಶನ್ ಇಂದ ಒಂದು ಸಮಾಧಾನ ಬರುತ್ತೆ. ಆದ್ರೆ ನಮ್ಗೆ ಬಂದ್ಬಿಟ್ಟು ಈ ಸಿಚುವೇಶನ್ಗಳಲ್ಲ, ಈ ಸಿಚುವೇಶನ್ ಇಲ್ಲ ಅಂತ ಹೇಳಿದ್ರೇನು, ಯಾವ ಸನ್ನಿವೇಶ ಇಲ್ಲ ಅಂತ ಹೇಳಿದ್ರೇನು ಆ ಸನ್ನಿವೇಶ ಏನಾಗುತ್ತೆ ನಮ್ಗೆ ಒಂದು ಸಮಾಧಾನ ಸಿಗುತ್ತೆ. ಅದೇ ಯೇಸು ಕ್ರಿಸ್ತನು ದೇವರು ಕೊಡುವ ಒಂದು ಸಮಾಧಾನ ಅಂತ ನೋಡ್ತೀವಿ. ಸೊ ಇದು ನಾವು ಯೇಸು ಕ್ರಿಸ್ತನಿಗೆ ಅನ್ವಯಿಸ್ಕೋಬಹುದು. ಈ ಒಂದು ಯೇಸು ಕ್ರಿಸ್ತ ಲೋಕದಲ್ಲಿ ಇದ್ದಾಗ ಒಂದು ಕಡೆ ಇದನ್ನಾಗಿದ್ದಾಗ ಸಮಾಧಾನವಿತ್ತ ಅವ್ರಿಗೆ ಇತ್ತು ಅಂತ ನೋಡ್ತೀವಿ. ಯಾಕೆ ನೋಡ್ಬೇಕಾದ್ರೆ ಈ ಒಂದು ಗೆತ್ಸೆಮನೆಗೆ ಹೋಗುವಾಗ ಗೆತ್ಸೆಮನೆ ಅಂತ ಅಲ್ಲಿ ಪಿಲಾತನ ಬಳಿಗೆ ಹೋಗುವಾಗ ಮತ್ತೆ ಹೈ ಪ್ರೀಸ್ ಬಳಿಗೆ ಹೋಗುವಾಗ ಕಷ್ಟಗಳಿತ್ತು, ಸಹಿಸ್ಕೊಂಡ್ರು, ಶಿಲ್ಬೆಲಿದ್ರು, ಕಷ್ಟವಾಯ್ತು. ಆದ್ರೇನು ನೋಡ್ಬೇಕಾದ್ರೆ ಆ ಒಂದು ಸಮಾಧಾನ ಬಂದ್ಬಿಟ್ಟು ಇರ್ಲಿಲ್ಲ ಅಂತ ನೋಡ್ತೀವಿ. ಈ ಒಂದು ಶಿಷ್ಯರು ಏನ್ ಮಾಡಿದ್ರು, ಅಪೊಸ್ತಲರು ಏನ್ ಮಾಡಿದ್ರು, ಯಾರಾದ್ರೂ ಅವ್ರ ಜೊತೆ ಇದ್ರ ಅಂತ ನೋಡ್ಬೇಕಾದ್ರೆ ಯಾರು ಏನ್ ಮಾಡಿಲ್ಲ, ಅವ್ರ ಜೊತೆ ಇರ್ಲಿಲ್ಲ, ಬಿಟ್ಟು ಹೋದ್ರು ಅಂತ ನೋಡ್ತೀವಿ. ಯೇಸು ಕ್ರಿಸ್ತ ಇದ್ದಾಗ ಎಷ್ಟೊಂದು ಜನ ಇದ್ರು, ಹಲವಾರು ಯಾವಾಗ್ಲೂ ಅವ್ರು ಏನಾಗ್ತದೆ ಅವರ ಶಿಷ್ಯರು ಇರ್ಬೋದು, ಅಪೊಸ್ತಲರು ಇರ್ಬೋದು, ಅವ್ರ ಜೊತೆ ಇರ್ತಾರೆ. ಆದ್ರೆ ಆ ಒಂದು ಸಮಯದಲ್ಲೂ ಕಡೆ ಸಮಯದಲ್ಲಿ ಯೇಸು ಕ್ರಿಸ್ತನಿಗೂ ಸಹ ಏನಾಗ್ತಾರೆ ನೋಡ್ಬೇಕಾದ್ರೆ ಯಾರು ಇರ್ಲಿಲ್ಲ, ಆದ್ರೆ ನಾವು ಏನ್ ಆಗಿಲ್ಲ, ಸಮಾಧಾನವನ್ನು ಅವರು ಕಳ್ಕೊಳ್ಳಿಲ್ಲ ಅಂತ ನೋಡ್ತೀವಿ. ಸೊ ನಮಗೂ ಸಹ ಅಷ್ಟೇ, ನಾವೇನಾದ್ರು ನೋಡ್ಬೇಕಾದ್ರೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿ ನಾವು ಸಮಾಧಾನ ಹೊಂದ್ಕೊಳ್ತೀವಿ ಅಂತ ನೋಡ್ಬೇಕಾದ್ರೆ ಆ ಒಂದು ಸಮಾಧಾನ ಬಂದ್ಬಿಟ್ಟು ಪರ್ಮನೆಂಟ್ ಆಗಿ ಇರುವ ಒಂದು ಸಮಾಧಾನ ಅಲ್ಲ ಅಂತ ನೋಡ್ತೀವಿ. ಮತ್ತೆ ಇನ್ನೊಂದು ಸುಮ್ಮನೆ ನಾವು ಇಮ್ಯಾಜಿನ್ ಮಾಡ್ಕೊಂಡ್ರೆ, ಯೇಸು ಕ್ರಿಸ್ತ ಈ ಒಂದು ಲೋಕದಲ್ಲಿದ್ದಾಗ ಎಲ್ಲ ಹಣಕಾಸನ್ನು ಸಂಪಾದಿಸಿ ತುಂಬಾ ಐಶ್ವರ್ಯವನ್ನು ಸೇರಿಸಿಟ್ಟು ಈ ಲೋಕದಲ್ಲಿ ಬಿಟ್ಟೋಗ್ಬಿಟ್ಟು, ನೀವೇನು ಮಾಡ್ತೀರಾ, ನೀವು ನಾನು ಹೋಗೋದ ನಂತರ ಸುವಾರ್ತೆ ಸೇವೆ ಮಾಡ್ತೀರಾ, ಎಲ್ಲ ಕಡೆ ಸಾರ್ತೀರಾ, ಅದಕ್ಕೇನ್ ಮಾಡಿ ನೀವು ಈ ಒಂದು ಹಣ ಇರ್ಬೋದು, ಒಂದು ಇದಿರ್ಬೋದು, ಆಸ್ತಿ ಇರ್ಬೋದು, ಅದನ್ನೆಲ್ಲ ಬಿಟ್ಟು ಹೋಗಿದ್ರೆ ಇದನ್ನ ಸೈತಾನ್ ಕೆಡಿಸ್ಬೋದಾಗಿತ್ತಾ? ಈಸಿಯಾಗಿ ಕೆಡಿಸ್ಬೋದಾಗಿತ್ತಲ್ಲ. ಯಾಕಂದ್ರೆ ನೋಡ್ಬೇಕಾದ್ರೆ ಈ ಒಂದು ಲೋಕದಲ್ಲಿ ಏನಾದ್ರು ಬಿಟ್ಟು ಹೋಗಿದ್ರೆ, ಐಶ್ವರ್ಯವಾಗಿರ್ಲಿ, ಆಸ್ತಿ ಆಗಿರ್ಲಿ, ಯೇಸು ಬಿಟ್ಟು ಹೋಗಿದ್ರೆ ಅದನ್ನೇನ್ ಮಾಡುವಾಗಿತ್ತು, ಅವರು ಒಂದು 10 ವರ್ಷ 20 ವರ್ಷ ಏನಾಗ್ಬೋದಾಗಿತ್ತು, ಉಪಯೋಗ ಮಾಡ್ತಿದ್ರು. ಅದಾದ ನಂತರ ಏನ್ ಮಾಡ್ತಿದ್ರು, ಅದು ನಶಿಸಿ ಹೋಗ್ತಿತ್ತು. ಆದ್ರೆ ಯೇಸು ಕ್ರಿಸ್ತ ಕೊಟ್ಟಿರೋದು ಆ ರೀತಿ ಅಲ್ಲ. ನಮ್ಗೇನಾಗಿದ್ದಾರೆ, ಯಾವ ಒಂದು ಸನ್ನಿವೇಶವಾಗಿರ್ಲಿ, ಯಾವ ಒಂದು ಸಿಚುವೇಶನ್ ಆಗಿರ್ಲಿ, ಏನು ಮಾಡೋಕ್ಕಾಗಲ್ಲ ಅಂತ ನೋಡ್ಬೇಕಾದ್ರೆ ಅದನ್ನ ಕೆಡಿಸಕ್ಕಾಗಲ್ಲ. ಆ ಒಂದು ಸಮಾಧಾನ ಏನ್ ಮಾಡಿದ್ದಾರೆ, ಆ ಒಂದು ರೀತಿ ಸಮಾಧಾನವನ್ನು ಯೇಸು ಕ್ರಿಸ್ತ ಏನ್ ಮಾಡಿದರೆ ನಮಗೆ ಬಿಟ್ಟು ಹೋಗಿದ್ದಾರೆ ಅಂತ ನಾವು ಅರ್ಥಕೋಬೇಕು ನೋಡ್ತೀವಿ. ಇದನ್ನೇ ಹೇಳ್ತಾರೆ ಲೆಗಸಿ ಆಫ್ ಪೀಸ್ ಅಂತ ಇಂಗ್ಲಿಷಲ್ಲಿ ಯೂಸ್ ಮಾಡ್ತಾರೆ. ಈ ಒಂದು ಲೆಗಸಿ ಆಫ್ ಪೀಸ್ ಬಂದ್ಬಿಟ್ಟು ಯೇಸು ಕ್ರಿಸ್ತ ಬಂದ್ಬಿಟ್ಟು ನಮಗೆ ಬಿಟ್ಟು ಹೋಗಿರೋದು ಅಂತ ನೋಡ್ತೀವಿ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡ್ಬೇಕಾದ್ರೆ, ಈ ಒಂದು ಸಮಾಧಾನ ಲೋಕದಲ್ಲಿ ಎಲ್ಲರಿಗೂ ಗೊತ್ತಾಗುತ್ತಾ? ಲೋಕದಲ್ಲಿ ಎಲ್ಲಾ ವ್ಯಕ್ತಿಗಳಿಗೂ ಈ ಒಂದು ಸಮಾಧಾನವನ್ನು ಅರ್ಥಕೊಳ್ತಾರ, ನೋಡ್ಕೊಳ್ತಾರ, ಕಂಡುಕೊಳ್ತಾರ ನೋಡ್ಬೇಕಾದ್ರೆ ಇಲ್ಲ ಅಲ್ಲ. ಯಾಕಂದ್ರೆ ನೋಡ್ಬೇಕಾದ್ರೆ ಯಾರು ಇದನ್ನ ಕಂಡುಕೊಳ್ತಾರೆ, ಯಾರು ಇದನ್ನ ಅರ್ಥಕೊಳ್ತಾರೆ ಅಂತ ನೋಡ್ತೀವಿ. ಸೊ ಇವಾಗ ಸಿಂಪಲ್ ಆಗಿ ನಮ್ಗೆ ಇದು ಗೊತ್ತು, ಪರ್ಮಿಷನ್ ಆಫ್ ಈವಿಲ್ ಅಂತ ಹೇಳ್ತಾರಲ್ಲ, ಕೆಟ್ಟದೇನ್ ಮಾಡಿದ್ರೆ ದೇವರು ಲೋಕದಲ್ಲಿ ಅನುಮತಿ ಮಾಡಿದರೆ ಈ ಒಂದು ಲೋಕ ಜನರಿಗೆ ಹೋಗ್ಬಿಟ್ಟು, ಇವಾಗ ಏತಿಸ್ಟ್ ಗೊತ್ತಲ್ಲ ನಿಮ್ಗೆ, ದೇವ್ರನ್ನ ನಂಬದೇ ಇರೋರು ಹೋಗ್ಬಿಟ್ಟು ನೀನ್ ದೇವ್ರನ್ನ ನಂಬ್ತೀಯಾ ಅಂತ ಕೇಳಿದ್ರೆ ಏನ್ ಹೇಳ್ತಾರ ಅವರು? ಯಾಕಪ್ಪ ನಂಬಲ್ಲ? ನೋಡು ಲೋಕದಲ್ಲಿ ಎಷ್ಟೊಂದು ಜನ ಹೇಳ್ತಾರೆ, ಆಕ್ಸಿಡೆಂಟ್ ಆಗ್ತಿದೆ, ಚಿಕ್ಕ ಮಗಳು ಸಾಯ್ತಿದ್ದಾರೆ, ಎಲ್ಲರೂ ಸಾಯ್ತಿದ್ದಾರೆ, ದೇವ್ರ ಕಣ್ಣಿದ್ಯಾ ಅಂತ ಏನ್ ಮಾಡ್ತಾರೆ, ಕೇಳ್ತಾರೆ. ಯಾಕಂದ್ರೆ ನೋಡ್ಬೇಕಾದ್ರೆ ಅವರ ದೃಷ್ಟಿಯಲ್ಲಿ ಲೋಕ ನೋಡ್ತಾರೆ, ಲೋಕ ಸನ್ನಿವೇಶಗಳು ನೋಡ್ತಾರೆ. ಆದ್ರೆ ದೇವರು ಅನುಮತಿ ಯಾಕೆ ಮಾಡಿದ್ದಾರೆ,
ಯಾಕೆ ಪಾಪನ ನಿಮಿತ್ತ ಮಾಡಿದರೆ? ಇದಾದ ನಂತರ ದೇವರ ಚಿತ್ತವೇನಿದೆ ಏನಾಗಿಲ್ಲ ಅವ್ರಿಗೆ ಗೊತ್ತಿಲ್ಲ. ಆದ್ರೆ ನಮ್ಗೇನು ಗೊತ್ತು? ಕೆಟ್ಟದಿದೆ, ಪಾಪವಿದೆ, ಇದರ ಕಡೆ ಏನಾಗುತ್ತೆ ಕಡೆನೂ ಗೊತ್ತು. ಅದಾದ ನಂತರ ದೇವರ ಚಿತ್ತದಲ್ಲಿ ದೇವರ ರಾಜ್ಯವನ್ನು ಹೆಂಗಿರುತ್ತೆ ನಮ್ಗೇನಾಗಿದೆ ಗೊತ್ತು. ಅದನ್ನ ಯಾರು ಕಂಡುಕೊಳ್ತಾರೋ ಅವ್ರೇನ್ ಮಾಡ್ತಾರೆ, ಈ ಒಂದು ಲೋಕದಲ್ಲಿ ಆ ಒಂದು ಸಮಾಧಾನವನ್ನು ಹೊಂದ್ಕೊಳ್ತಾರೆ, ಕಂಡುಕೊಳ್ತಾರೆ ಅಂತ ನೋಡ್ತೀವಿ. ಸೊ ಇದನ್ನು ನಾವು ಅರ್ಥಕೋಬೇಕಾ ಅಂತ ನೋಡ್ಬೇಕಾದ್ರೆ ಒಂದು 3 ವಿಷಯ ಅದ್ರಲ್ಲಿ ನೋಡ್ಬೋದು. ಒಂದು ಪೀಸ್ ವಿತ್ ಗಾಡ್, ಪೀಸ್ ಆಫ್ ಗಾಡ್ ಅಂಡ್ ಜೀಸಸ್ ಪೀಸ್ ಅಂತ ನೋಡ್ತೀವಿ. ಸೊ ಏನಪ್ಪ ಇದು ಪೀಸ್ ವಿತ್ ಗಾಡ್, ದೇವರೊಂದಿಗೆ ಶಾಂತಿ. ನೆಕ್ಸ್ಟ್ ಪೀಸ್ ಇನ್ ಗಾಡ್ ನೋಡ್ಬೇಕಾದ್ರೆ ದೇವರಲ್ಲಿರುವ ಶಾಂತಿ ನೋಡ್ಬೇಕಾದ್ರೆ ಮೊದಲನೇದೇ ಪೀಸ್ ವಿತ್ ಗಾಡ್ ನೋಡೋಣ. ಸೊ ದೇವರೊಂದಿಗೆ ಶಾಂತಿ ಅಂತ ನೋಡ್ತೀವಿ. ಏನಿದು ನಾವು ದೇವರೊಂದಿಗೆ ಶಾಂತಿ? ಫಸ್ಟ್ ಮೊದಲನೇ ಪ್ರಶ್ನೆ ನೋಡೋಣ. ದೇವರೊಂದಿಗೆ ಮನುಷ್ಯರು ಶಾಂತಿಯಲ್ಲಿಲ್ವಾ, ಪೀಸಲ್ಲಿಲ್ವಾ ಅಂತ ನೋಡ್ಬೇಕಾದ್ರೆ ಏನಿದು, ಯಾಕಪ್ಪ ಹಿಂಗೆ ಹೇಳ್ತೀರ ಅಂತ ನೋಡ್ಬೇಕಾದ್ರೆ ಫಸ್ಟ್ ಪ್ರಶ್ನೆ, ಎಲ್ಲಾ ಮನುಷ್ಯರು ತಂದೆಯಾದ ಯೆಹೋವ ದೇವರ ಸನ್ನಿಧಿಯಲ್ಲಿ ಹೋಗ್ಬೋದಾ? ಯೇಸು ಕ್ರಿಸ್ತನ ಮರಣಕ್ಕೆ ಮುಂಚೆ ನೋಡೋಣ. ಹಳ್ಳಿ ಒಡಮೆಗೆ ನೋಡ್ಬೇಕಾದ್ರೆ ಹೋಗ್ಬೋದಾ ದೇವರ ಸನ್ನಿಧಾನಕ್ಕೆ ಆಟೋಮ್ಯಾಟಿಕ್ ಆಗಿ ಬಂದ್ಬಿಟ್ಟು? ಯಾಕೆ? ಸೊ ಏನಾಯ್ತು ನೋಡ್ಬೇಕಾದ್ರೆ ಆದಿಕಾಂಡದಲ್ಲಿ ಆದಾಮ್ ಇದ್ದಾಗ ದೇವರೊಂದಿಗೆ ಮಾತಾಡ್ತಿದ್ರು. ಯಾವಾಗ ಪಾಪ ಬಂತು, ಪಾಪ ಏನ್ ಮಾಡ್ತು? ದೇವರೊಂದಿಗೆ ಒಂದು ಒಂದು ಬ್ರಿಡ್ಜ್, ಒಂದು ಅಡೆ ಏನಾಯ್ತು ಅಲ್ಲಿ ಬಂತು ಅಂತ ನೋಡ್ತೀವಿ. ಸೊ ದೇವರೊಂದಿಗೆ ಪಾಪವಿರುವ ಮನುಷ್ಯ ದೇವರ ಬಳಿಗೆ ಹೋಗೋದಕ್ಕೆ ಸಾಧ್ಯ ಇರ್ಲಿಲ್ಲ, ಆಗ್ತಿರ್ಲಿಲ್ಲ ಅಂತ ನೋಡ್ತೀವಿ. ಅಲ್ಲಿಂದನೇ ಏನ್ ಮಾಡ್ತಾರೆ, ಒಂದು ಸ್ವಕೀರ್ಜನವಾಗಿ ಆರಿಸ್ಕೊಂಡ್ಬರ್ತಾರೆ, ಯೇಸು ಕ್ರಿಸ್ತ ಬರ್ತಾರೆ. ಯೇಸು ಕ್ರಿಸ್ತ ಮರಣದ ನಂತರ ಏನಾಗುತ್ತೆ, ನಮ್ಗೊಂದು ಆ ದಾರಿ ಏನಾಗುತ್ತೆ ಶುರುವಾಗಿದೆ. ಅದಕ್ಕೆ ಮುಂಚೆ ಆ ಒಂದು ದೇವರ ಜೊತೆಗೆ ಒಡನಾಟ ಯಾರಿಗೂ ಹಂಗೆ ಈಸಿಯಾಗಿ ಆಕ್ಸೆಸ್ ಇರಲಿಲ್ಲ ಅಂತ ನೋಡ್ತೀವಿ. ಸೊ ಇದೇ ಬಂದ್ಬಿಟ್ಟು ನಾವು ಪೀಸ್ ವಿತ್ ಗಾಡ್ ಬೇಕು ಅಂತ ನೋಡ್ಬೇಕಾದ್ರೆ ದೇವರೊಂದಿಗೆ ಫಸ್ಟ್ ಸಮಾಧಾನ ಆಗಿರ್ಬೇಕಂದ್ರೆ ಫಸ್ಟ್ ಸ್ಟೆಪ್ ಒಂದು ಕ್ರಿಯೆ ಮಾಡಬೇಕು. ಅವಾಗ ಏನ್ ಮಾಡ್ತೀವಿ, ದೇವರೊಂದಿಗೆ ಒಂದು ಏನಾಗಿದೆ ಸಮಾಧಾನದಲ್ಲಿ ಬರ್ತೀವಿ ಅಂತ ನೋಡ್ತೀವಿ. ಅದಕ್ಕೆ ವಾಕ್ಯ ಓದೋಣ. ರೋಮನ್ಸ್ 5ನೇ ಅಧ್ಯಾಯ 1ನೇ ವಾಕ್ಯ. ರೋಮ 5:1. ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ಸೊ ದೇವರೊಂದಿಗೆ ಉಂಟಾಗುವ ಸಮಾಧಾನದಲ್ಲಿ ನಾವೇನಾಗ್ನೆ ಇರೋಣ ಅಂತ ನೋಡ್ತೀವಿ. ಸೊ ಇದೇ ಬಂದ್ಬಿಟ್ಟು ಜಸ್ಟಿಫೈಡ್ ಬೈ ಫೇತ್ ಅಂತ ಹೇಳ್ತಾರೆ. ನಾವೇನಾಗಿದ್ದೀವಿ, ಆ ನಂಬಿಕೆಯಿಂದ ಏನಾಗಿದ್ದೀವಿ, ನಾವು ನೀತಿವಂತರೆಂದು ಏನಾಗಿದ್ದೇವೆ, ನಾವು ಎಣ್ಣಿಸಲ್ಪಟ್ಟಿದ್ದೀವಿ ಅಂತ ನೋಡ್ತೀವಿ. ಸೊ ಇದೇ ಬಂದ್ಬಿಟ್ಟು ಫಸ್ಟ್ ಸ್ಟೆಪ್ ಟು ಹ್ಯಾವ್ ಅ ಪೀಸ್ ವಿತ್ ಗಾಡ್ ಅಂತ ನೋಡ್ತೀವಿ. ದೇವರಿಗೆ ಸಮಾಧಾನ ಬೇಕು ಅಂತ ಹೇಳ್ಬೇಕಾದ್ರೆ ಫಸ್ಟ್ ಏನ್ ಮಾಡ್ಬೇಕು, ನಾವು ನಂಬಿಗಸ್ತರಾಗಿ ದೇವರ ಇದರಲ್ಲಿ ನಾವು ಬರಬೇಕು ಅಂತ ನೋಡ್ತೀವಿ. ಸೊ ಇದೇ ಬಂದ್ಬಿಟ್ಟು ಯೇಸು ಕ್ರಿಸ್ತ ಹೇಳ್ತಾರಲ್ಲ, ಪರಲೋಕ ರಾಜ್ಯ ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರ ಬರ್ತದೆ. ಇಂಗ್ಲೀಷ್ ನೋಡ್ಬೇಕಾದ್ರೆ ರಿಪೆಂಟ್ ಫಾರ್ ದ ಕಿಂಗ್ಡಮ್ ಆಫ್ ಗಾಡ್ ಇಸ್ ನಿಯರ್ ಅಂತ ಹೇಳ್ತೀವಿ. ಆ ರಿಪೆಂಟೆನ್ಸ್ ಅಂತ ಹೇಳ್ತಾರಲ್ಲ, ನಾವು ಮನಸಾಂತರ ಹೊಂದಿ ಬರುವುದೇ ಬಂದ್ಬಿಟ್ಟು ಮೊದಲನೇ ಸ್ಟೆಪ್ ಆಗಿದೆ. ಆ ಸ್ಟೆಪ್ ಬಂದಾಗ ಏನ್ ಮಾಡ್ತೇವೆ, ನೀನೇನ್ ಮಾಡ್ತಿದ್ಯಪ್ಪ, ಇನ್ಮೇಲೆ ನೀನು ರಿಪೆಂಟ್ ಮಾಡ್ಕೊಂಡು, ಪಾಪ ಇದೆ, ಪಾಪ ಮಾಡಲ್ಲ ಅಂತ ಏನ್ ಮಾಡ್ತಿದ್ಯಾ ನೀನು ಅರಿಕೆ ಮಾಡ್ಕೊಂಡು ದೇವರ ಬಳಿಗೆ ನೀನು ಬರ್ತಿದ್ಯಾ. ಈ ಒಂದು ಬರೋದೇ ಬಂದ್ಬಿಟ್ಟು ಒಂದನೇ ಸ್ಟೆಪ್ ಆಗಿದೆ ನೋಡ್ತೀವಿ. ಇದನ್ನ ನಾವೆಲ್ಲ ಮಾಡಿದೀವ, ಈ ಸ್ಟೆಪ್ ನಾವು ಯಾವಾಗ ತಗೊಂಡ್ರಿ ನೋಡ್ಬೇಕಾದ್ರೆ ಆ ಒಂದು ಕಾನ್ಸಂಟ್ರೇಷನ್ ಏನ್ ಮಾಡಿದ್ರಿ, ನಾನು ಲೋಕದ ಪಾಲಿಗೆ ಸತ್ತು ಕ್ರಿಸ್ತನ ಪಾಲಿಗೆ ಜೀವಿಸ್ತೀನಿ ಅಂತ ಬಂದಿದ್ವಿ. ಸೊ ನಮ್ಮ ದೃಷ್ಟಿ ಏನು, ನಾನೇನ್ ನೋಡ್ಬೇಕು, ಈ ಒಂದು ಲೋಕದಲ್ಲಿದ್ದಾಗ ಲೋಕದ ಪ್ರಕಾರವಾಗಿ ಒಂದು ಪಾಪದ ಪ್ರಕಾರ ನಡಿಬಾರ್ದು, ನೀತಿಗನುಸಾರವಾಗಿ ನಾನು ನಡಿತೀನಿ. ನಾನು ಯಾವಾಗ ನೀತಿಗನುಸಾರವಾಗಿ ನಡಿತೀನಿ ಅಂತ ಪ್ರಯತ್ನ ಮಾಡ್ತೀನೋ ಅಲ್ಲೇನಾಗುತ್ತೆ ನೋಡ್ಬೇಕಾದ್ರೆ ನನಗೂ ದೇವರಿಗಿರುವ ಒಂದು ಶಾಂತಿ ಬಂದ್ಬಿಟ್ಟು ಎಸ್ಟಾಬ್ಲಿಷ್ ಆಗುತ್ತೆ. ಯಾರ ಮುಖಾಂತರ ನಮಗೆಲ್ಲ ಗೊತ್ತು, ಯೇಸು ಕ್ರಿಸ್ತನ ಮುಖಾಂತರ ಏನ್ ಮಾಡ್ತೀವಿ, ಆ ಒಂದು ನೀತಿ ವಸ್ತ್ರ, ಆ ಒಂದು ನೀತಿ ವಸ್ತ್ರ ಹೊಂದ್ಕೊಂಡು ಏನ್ ಮಾಡ್ತೀವಿ, ಯೇಸು ಕ್ರಿಸ್ತನಲ್ಲಿ ಇದ್ಬಿಟ್ಟು ನಾವೇನ್ ಮಾಡ್ತೀವಿ, ದೇವರ ತಂದೆ ಬಳಿಗೆ ಬರ್ತೀವಿ ಅಂತ ನೋಡ್ತೀವಿ. ಇದೇ ಮೊದಲನೇ ಸ್ಟೆಪ್ ಕಾನ್ಸಂಟ್ರೇಷನ್ ಮಾಡಿದಾಗ ಏನಾಗೋದು ನೋಡ್ಬೇಕಾದ್ರೆ ಒಂದು ದೇವರಿಗೆ ಒಂದು ಹಾರ್ಮೋನಿ ನಾವೇನಾಗ್ತೀವಿ, ಇರ್ತೀವಿ ಅಂತ ನೋಡ್ತೀವಿ. ಸೊ ಈ ಒಂದು ಸ್ಟೆಪ್ ಮಾಡಿದ ನಂತರ, ಈ ಒಂದು ಕಾನ್ಸಂಟ್ರೇಷನ್ ಇರ್ಬೋದು, ಮೊದಲನೇ ಸ್ಟೆಪ್ ಇಟ್ಟ ನಂತರ ದೇವರೊಂದಿಗೆ ಸಮಾಧಾನ ಶಾಂತಿ ಸಿಗುತ್ತೆ. ನೆಕ್ಸ್ಟ್ ನೋಡ್ಬೇಕಾದ್ರೆ ದೇವರಲ್ಲಿರುವ ಶಾಂತಿ ನಾವೇನ್ ಮಾಡ್ತೀವಿ, ನೆಕ್ಸ್ಟ್ ಅದನ್ನ ಪಡ್ಕೊಳ್ತೀವಿ ಅಂತ ನೋಡ್ತೀವಿ. ಅದಕ್ಕೆ ವಾಕ್ಯ ಅದನ್ನ ಫಿಲಿಪಿಯ 4ನೇ ಅಧ್ಯಾಯ 7ನೇ ವಾಕ್ಯ. ಫಿಲಿಪಿಯ 4:7. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಸೊ ಎಲ್ಲ ಗ್ರಹಿಕೆಗೂ ಮೀರಿದ ದೇವರ ಶಾಂತಿ ಅಂತ ನೋಡ್ತೀವಿ. ಸೊ ಈ ಒಂದು ಶಾಂತಿಯನ್ನೇ ಬಂದ್ಬಿಟ್ಟು ನೆಕ್ಸ್ಟ್ ನಾವೇನ್ ಮಾಡ್ತೀವಿ, ಪಡ್ಕೊಳ್ತೀವಿ, ಹೊಂದ್ಕೊಳ್ತೀವಿ ಅಂತ ನೋಡ್ತೀವಿ. ಇನ್ನೊಂದು ವಾಕ್ಯ ಅದನ್ನ ಅದಕ್ಕೆ ಕೊಲೋಸಿಯ 3ನೇ ಅಧ್ಯಾಯ 15ನೇ ವಾಕ್ಯ. ಕೊಲೋಸಿಯ 3:15. ಕ್ರಿಸ್ತನಿಂದಾದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ತೀರ್ಪು ಹೇಳಲಿ. ನೀವು ಒಂದೇ ದೇಹಕ್ಕೆ ಸೇರಿದವರಾದದರಿಂದ ಸಮಾಧಾನದಿಂದಿರುವುದಕ್ಕಾಗಿ ಕರೆಯಲ್ಪಟ್ಟಿರಿ. ಸೊ ಅದೇ ಯೇಸು ಕ್ರಿಸ್ತ ಹೇಳ್ತಾರೆ, ನೀವೇನಾಗಿದೆ, ಒಂದೇ ದೇಹಕ್ಕೆ ಸೇರುತ್ತಿದ್ರ ನೀವು, ಅದಕ್ಕೆ ಏನ್ ಮಾಡಿ, ನೀವು ಸಮಾಧಾನವನ್ನು ಹೊಂದಿಕೊಳ್ಳಿರಿ ಅಂತ. ಇದೆಲ್ಲ ನಮ್ಗೆ ಗೊತ್ತಲ್ಲ.
ಸೊ ನಾವು ಯೇಸು ಕ್ರಿಸ್ತನಾಗಿ ನಮ್ಗೆ ಏನಾಗಿದ್ದಾರೆ, ತಲೆ ಆಗಿದ್ದಾರೆ. ನಾವು ಶರೀರವ ಅಂಗಗಳಾಗಿ ನಾವು ಸೇರ್ಬೇಕಾದ್ರೆ ಆ ಒಂದು ಸಮಾಧಾನ ನಾವೇನು ಮಾಡಬೇಕು, ಪಡ್ಕೊಂಡು ನಾವು ಹೊಂದ್ಕೋಬೇಕು ಅಂತ ನೋಡ್ತೀವಿ. ಸೊ ಇದೇ ನಮ್ಗಿರುವ ಒಂದು ಹೋಪ್ ಅಲ್ಲ, ಒಂದು ನಿರೀಕ್ಷೆ ಅಲ್ಲ. ಅದು ಏನ್ ಮಾಡ್ತೀವಿ, ಆ ಒಂದು ಮಹಿಮೆಯಲ್ಲಿ ನಾವೇನಾಗ್ತೀವಿ, ನಾವು ಸೇರ್ತೀವಿ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂತ ನೋಡ್ಬೇಕಾದ್ರೆ ನಾವು ಇರ್ತೀವಿ ಅಂತ ನೋಡ್ತೀವಿ. ಸೊ ಈ ಒಂದು ಮಹಿಮೆಯಲ್ಲಿ ಸೇರ್ಬೇಕಾದ್ರೆ ನೋಡ್ಬೇಕಾದ್ರೆ, ಈ ಒಂದು ದೇವರ ಶಾಂತಿ ಸಮಾಧಾನ ಹೊಂದ್ಕೋಬೇಕಂತ ನೋಡ್ಬೇಕಾದ್ರೆ, ಈ ಒಂದು ಲೋಕದಲ್ಲಿ ಸಿಂಪಲ್ ಅದು ಈಸಿಯಾಗಿ ಈ ಒಂದು ಸಮಾಧಾನ ಸಿಗುತ್ತಾ? ಇವಾಗ ನಮ್ಗೆ ಪ್ರಶ್ನೆ ಮಾಡ್ಕೋಬಹುದು, ನಾನು ಮನೇಲಿ ಇರ್ತೀನಿ, ಕೆಲಸ ಮಾಡ್ತೀನಿ, ಹೋಗ್ತಿರ್ತೀನಿ, ನನಗೆ ಏನು ಕಷ್ಟ ಬೇಡಪ್ಪ, ಆರಾಮಾಗಿ 24/7 360 ದಿನ ನನಗೆ ಸಮಾಧಾನ ಶಾಂತಿ ನಗ್ತಾನೆ ಇರ್ತೀನಿ, ಸಂತೋಷವಾಗಿರ್ತೀನಿ ಅಂತ ನೋಡ್ಬೇಕಾದ್ರೆ ಚೆನ್ನಾಗಿರುತ್ತೆ. ಅವಾಗ ನಮ್ಗೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತಾ? ಇವಾಗ ಒಂದು ಸಿಂಪಲ್ ಆಗಿ ನೋಡ್ಕೊಳ್ಳಿ, ಯಾರಾದ್ರೂ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು 24 ಗಂಟೆ ನಗ್ತಿದ್ರೆ ಅವ್ರನ್ನೇನಂತ ಹೇಳ್ತೀವಿ ನಾವು? ಯಾಕೆ ನೋಡ್ಬೇಕಾದ್ರೆ ಸಂತೋಷ ಇರುತ್ತೆ, ದುಃಖಗಳಿರುತ್ತೆ, ಎಲ್ಲವೂ ಇರುತ್ತೆ, ಎಲ್ಲ ಇಮೋಷನ್ ಆಗುತ್ತೆ, ಒಂದು ಮನುಷ್ಯನನ್ನು ಮಾಡುವ ನೋಡ್ತೀವಿ. ಸೊ ಈ ಒಂದು ರೀತಿಯಲ್ಲಿ ನಮಗೆ ಒಂದು ಲೋಕದಲ್ಲಿ ಇರುವಾಗ ಈ ಒಂದು ಕಷ್ಟಗಳಿರ್ಬೋದು, ತೊಂದರೆಗಳಿರ್ಬೋದು, ಇರುತ್ತಾ ಬರುತ್ತಾ ನೋಡ್ಬೇಕಾದ್ರೆ ಬರುತ್ತೆ. ಯಾಕಪ್ಪ ಬರುತ್ತೆ ನೋಡ್ಬೇಕಾದ್ರೆ, ಆ ತೊಂದರೆಗಳಿಂದನೇ, ಆ ಒಂದು ಟ್ರಿಬ್ಯುಲೇಷನ್ದಾನೆ ನಮಗೇನಾಗುತ್ತೆ, ನಮ್ಮ ಗುಣಗಳು ಚೇಂಜ್ ಆಗುತ್ತೆ. ಇನ್ನು ನಾವೇನಾಗ್ತೀವಿ, ಹೆಚ್ಚಾಗಿ ಆತ್ಮಿಕವಾಗಿ ನೂತನವಾಗಿ ನಾವು ಬದಲಾಗ್ತೀವಿ ಅಂತ ನೋಡ್ತೀವಿ. ಸೊ ಇದೇ ಬಂದ್ಬಿಟ್ಟು ದೇವರ ಶಾಂತಿ ನಾವು ಹೊಂದ್ಕೊಳ್ಬೇಕಾದ ವಿಷಯ ಅಂತ ನೋಡ್ತೀವಿ. ಯಾಕಂದ್ರೆ ನೋಡ್ಬೇಕಾದ್ರೆ ನಮಗೆ ಲೋಕದಲ್ಲಿ ಏನೇ ತೊಂದರೆಗಳು ಬರ್ಬೋದು, ಕಷ್ಟಗಳು, ಸನ್ನಿವೇಶಗಳು ಬರ್ಬೋದು, ಇದೆಲ್ಲ ಆಕಸ್ಮಿಕವಾಗಿ ನಮ್ಗೆ ಬರುತ್ತಾ, ಇಲ್ಲ ದೇವರ ಚಿತ್ತದಿಂದ ಬರುತ್ತಾ ಅಂತ ನೋಡ್ಬೇಕಾದ್ರೆ, ಆಕಸ್ಮಿಕವಾಗಿ ಎಲ್ಲ ನಡೆಯುತ್ತಾ ನಮ್ಗೆ? ಲೋಕದಲ್ಲಿ ಆಕಸ್ಮಿಕವಾಗಿ ಹೇಳ್ಬೋದು, ಆಕ್ಸಿಡೆಂಟ್ ಆಯ್ತಪ್ಪ, ಸಡನ್ ಆಗಿ ಆಯ್ತಪ್ಪ ಅಂತ ನೋಡ್ಬೇಕಾದ್ರೆ, ಆದ್ರೆ ನಾವೇನ್ ಮಾಡ್ತೀವಿ, ನಮ್ಗೆ ಏನು ಆಕಸ್ಮಿಕವಾಗಿ ನಡೆಯೋದಿಲ್ಲ, ಎಲ್ಲ ಬಂದ್ಬಿಟ್ಟು ದೇವರ ಅನುಮತಿಯಿಂದನೇ ಏನಾಗುತ್ತೆ, ನಡೆಯುತ್ತೆ ಅಂತ ನೋಡ್ತೀವಿ. ಅದಕ್ಕೆ ವಾಕ್ಯ ಯಾವ್ದನ್ನ? ರೋಮನ್ಸ್ 8ನೇ ಅಧ್ಯಾಯ 28ನೇ ವಾಕ್ಯ, ರೋಮ 8:28. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ. ಸೊ ಎಲ್ಲ ಕಾರ್ಯಗಳು ಯಾರಿಗಪ್ಪ ನೋಡ್ಬೇಕಾದ್ರೆ ದೇವೇನ್ ಮಾಡಿದರೆ, ಅನುಮತಿ ಮಾಡಿದರೆ, ದೇವರ ಗ್ರಹಿಕೆಗೆ ಏನಾಗಿಲ್ಲ, ಇದು ಯಾವುದು ಬಂದ್ಬಿಟ್ಟು ಮೀರಿಲ್ಲ ಅಂತ ನೋಡ್ತೀವಿ. ಸೊ ಈ ಒಂದು ವಾಕ್ಯದಲ್ಲಿ ನಾವು ನಂಬಿಕೆ ಇಟ್ಕೊಂಡ್ರೆ ನಮ್ಗೇನಾಗುತ್ತೆ, ಲೋಕದಲ್ಲಿ ಏನೇ ಸನ್ನಿವೇಶ ಬರ್ಬೋದು, ಏನೇ ಸಿಚುವೇಶನ್ ಬರ್ಬೋದು, ನಮ್ಗೆ ಇರುವ ಸಮಾಧಾನ ಏನಾಗಲ್ಲ, ಆಮೇಲೆ ಬಿಟ್ಟು ಹೋಗಲ್ಲ ಅಂತ ನೋಡ್ತೀವಿ. ಯಾಕಂದ್ರೆ ನೋಡ್ಬೇಕಾದ್ರೆ ಇದೇ ಬಂದ್ಬಿಟ್ಟು ದೇವರಲ್ಲಿರುವ ಒಂದು ಸಮಾಧಾನ ನಾವು ಕಂಡ್ಕೋಬೇಕಾಗಿರೋ ಒಂದು ವಿಷಯ ನೋಡ್ತೀವಿ. ಯಾಕಂದ್ರೆ ನೋಡ್ಬೇಕಾದ್ರೆ ಈ ಒಂದು ಸಮಾಧಾನ ಬಂದ್ಬಿಟ್ಟು ದೇವರಿಗೆ ಇರುವ ಒಂದು ಪವರ್ ಅಂತ ನೋಡ್ತೀವಿ. ಯಾಕಂದ್ರೆ ನೋಡ್ಬೇಕಾದ್ರೆ ದೇವರು ಯಾವಾಗ್ಲೂ ಸಮಾಧಾನ ಶಾಂತಿಯಿಂದ ಇರ್ತಾರ? ದರ್ಸ ಒಂದ್ ಕ್ವೆಶನ್ ಹಾಕೊಂಡ್ರೆ, ಇವಾಗ ನನ್ಗೆ ಸಮಾಧಾನ ಬೇಕು ಅಂತ ಏನ್ ಮಾಡ್ತೀವಿ, ನಾವು ಹುಡುಕ್ತಿವಿ. ದೇವರು ಸಮಾಧಾನ ಬೇಕಂತ ಹುಡುಕ್ತಾರ ಅಂತ ನೋಡ್ಬೇಕಾದ್ರೆ ಇಲ್ಲ. ಯಾಕಂದ್ರೆ ನೋಡ್ಬೇಕಾದ್ರೆ ದೇವರು ಏನ್ ಅನ್ಕೊಳ್ತಾರೋ, ಏನ್ ಚಿತ್ತವಿದೆಯೋ ಅದೇನಾಗುತ್ತೆ, ನಡೆಯುತ್ತೆ. ಮುಂದೆ ಏನ್ ನಡಿಬೇಕಿದ್ದು ದೇವ್ರಿಗೆ ಗೊತ್ತಾಗುತ್ತಿಲ್ವ? ಅದು ಗೊತ್ತಿರುತ್ತೆ. ಗೊತ್ತಿರುವಾಗ ದೇವ್ರು ಏನ್ ಮಾಡ್ತಾರೆ, ಸಮಾಧಾನ ಕಳ್ಕೊಳ್ತಾರ? ಇಲ್ಲ. ಸೊ ಆ ಒಂದು ರೀತಿಯಲ್ಲಿ ದೇವರಿರೋದ ರೀತಿಯಲ್ಲಿ ಆ ಯೆಹೋವ ದೇವರ ಒಂದು ಸಮಾಧಾನ ಏನ್ ಮಾಡಿದ್ರು, ಯೇಸು ಕ್ರಿಸ್ತ ಪಡ್ಕೊಂಡ್ರು. ಯಾಕಂದ್ರೆ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನಿಗೆ ಯಾರ ಮೇಲೆ ನಂಬಿಕೆ ಇತ್ತು? ದೇವರ ಮೇಲೆ ನಂಬಿಕೆ ಇತ್ತು. ನಮಗೂ ಸಹ ನೋಡಿ, ನಮ್ಮ ನಂಬಿಕೆ ಬಂದ್ಬಿಟ್ಟು, ನಮ್ಮ ನಿರೀಕ್ಷೆ, ನಮ್ಮ ಒಂದು ಫೇತ್ ಸ್ಟ್ರಾಂಗ್ ಆಗಿ ದೇವರೇ ಇದನ್ನೆಲ್ಲ ಅನುಮತಿ ಮಾಡಿದ್ರೆ ಅಂತ ನಾವ್ ಯಾವಾಗ ನಂಬ್ತೀವೋ, ನಡಿತೀವೋ, ಆ ಒಂದು ಸಮಾಧಾನ ನಾವು ಏನ್ ಮಾಡ್ಕೊಳ್ತೀವಿ, ಪಡ್ಕೊಳ್ತೀವಿ, ಹೊಂದ್ಕೊಳ್ತೀವಿ ಅಂತ ನೋಡ್ತೀವಿ. ಸೊ ಇದೇ ಬಂದ್ಬಿಟ್ಟು ಲೋಕಕ್ಕಿರುವ ಒಂದು ಸಮಾಧಾನ, ನಮಗಿರೋ ಸಮಾಧಾನ ಡಿಫ್ರೆನ್ಸು. ಲೋಕಕ್ಕಿರೋ ಸಮಾಧಾನ ಏನ್ ಮಾಡ್ತಾರೆ, ಒಂದು ಯಾವ್ದೋ ಒಂದು ಸಿಚುವೇಶನ್ ಮೇಲೆ, ಸನ್ನಿವೇಶನ್ ಮೇಲೆ, ಒಂದು ಆರ್ಗನೈಸೇಷನ್ ಮೇಲೆ ಏನಾಗಿರ್ತಾರೆ, ಡಿಪೆಂಡ್ ಮಾಡಿರ್ತಾರೆ. ಆದ್ರೆ ನಮ್ಮ ಸಮಾಧಾನ ಬಂದ್ಬಿಟ್ಟು ಯೆಹೋವ ದೇವರ ಒಂದು ಬೇಸಿಸ್ ಆಗಿ ನಮ್ಮ ಸಮಾಧಾನವು ಇರುತ್ತೆ ಅಂತ ನೋಡ್ತೀವಿ. ಇದನ್ನ ಒಂದು ರೈಟಿಂಗ್ಸ್ ರಸಲ್ ಬರೀತಾರೆ, ರೀಪ್ರಿಂಟ್ಸ್ 1:832 ಮತ್ತೆ ರೀಪ್ರಿಂಟ್ಸ್ 5:284, ಫೇತ್ ಟು ಅಕ್ಸೆಪ್ಟ್ ಇಟ್ ಅಂತ ಬರುತ್ತೆ. ಅದನ್ನ ಓದಿಬೇಕಾದ್ರೆ ಅದ್ರಲ್ಲಿ ಏನ್ ಹೇಳ್ತಾರೆ ನೋಡ್ಬೇಕಾದ್ರೆ, ಹೆಂಗೆ ಯೆಹೋವ ದೇವರು ತನ್ನಲ್ಲಿ ಸಮಾಧಾನವಿದ್ದಾರೆ. ಯಾಕಂದ್ರೆ ನೋಡ್ಬೇಕಾದ್ರೆ ಯೆಹೋವ ದೇವರು ಎಲ್ಲವನ್ನು ಮಾಸ್ಟರ್ ಮಾಡಿದೆ, ಎಲ್ಲಾ ಸಿಚುವೇಶನ್ ಇರ್ಬೋದು. ಯೇಸು ಕ್ರಿಸ್ತ ನೋಡ್ಬೇಕಾದ್ರೆ ಎಲ್ಲವೂ ಸೃಷ್ಟಿಕರ್ತನ ಯಾರಾಗಿದ್ದಾರೆ? ಯೇಸು ಕ್ರಿಸ್ತ ದೇವರಾಗಿದ್ದಾರೆ. ಸೃಷ್ಟಿಕರ್ತನವರು, ಸೃಷ್ಟಿಯನ್ನು ನಡೆಸುವವರು, ಎಲ್ಲವನ್ನ ಏನ್ ಮಾಡೋರು, ಪಾಲಿಸುವವರು, ಅವ್ರಿಗೆ ಏನಾಗಲ್ಲ ನೋಡ್ಬೇಕಾದ್ರೆ ಒಂದು ಸಮಾಧಾನವನ್ನು ಅವರು ಕಳ್ಕೊಳ್ಳಲ್ಲ. ಈ ಒಂದು ಜ್ಞಾನ ನಮ್ಮಲ್ಲಿದ್ದಾಗ, ಈ ಒಂದು ಜ್ಞಾನದಲ್ಲಿ ನಾವು ನಂಬಿಕೆ ಇಟ್ಟಾಗ, ಎಲ್ಲವೂ ಏನ್ ಮಾಡಿದರೆ, ದೇವರೇ ಮಾಡಿದರೆ, ದೇವ್ರು ನಡ್ಸ್ಕೊಂಡ್ಬಿಡ್ತಾರೆ. ನಾವು ಯಾವಾಗ ಬಲವಾಗಿ ನಂಬ್ತಿರೋ ಆ ಒಂದು ಸಮಾಧಾನ ಬಂದ್ಬಿಟ್ಟು ನಮ್ಮಲ್ಲಿ ಬಿಟ್ಟು ಹೋಗಲ್ಲ ಅಂತ ನೋಡ್ತೀವಿ. ಇದನ್ನ ಹಳೆ ಒಡಂಬಡಿಕೆ ಯಾರಾದ್ರೂ ಮಾಡಿದ್ರ ಅಂತ ನೋಡ್ಬೇಕಾದ್ರೆ, ದಾನಿಯೇಲ್ ಪುಸ್ತಕ ನಾವು ತಗೊಂಡ್ರೇನು, ದಾನಿಯೇಲ ಸಿಂಹ ಗವಿಯಲಾಗ್ದಾಗ ಅವರು ಸಮಾಧಾನ ಕಳ್ಕೊಂಡ್ರ ಅವರು. ಮತ್ತೆ ಶದ್ರಾಕ್, ಮೆಷಕ್, ಅಬೇದ್ನೆಗೋ ಅವ್ರನ್ನ ಬೆಂಕಿಲ್ ಹಾಕದೆ ಏನ್ ಮಾಡಿದ್ರು ಅವರು? ಯಾಕೆ ಕಳ್ಕೊಳ್ಳಿಲ್ಲ ನೋಡ್ಬೇಕಾದ್ರೆ, ನಂಬಿಕೆ ಎಲ್ಲಿತ್ತು ಅವ್ರ ಮೇಲೆ? ದೇವರ ಮೇಲೆ ನಂಬಿಕೆ ಇತ್ತು. ಆ ನಂಬಿಕೆ ಏನ್ ಮಾಡ್ತಾರೆ ನೋಡ್ಬೇಕಾದ್ರೆ, ಎಷ್ಟೇ ಒಂದು ಸನ್ನಿವೇಶ ಇದ್ದೇನು, ಆ ಸನ್ನಿವೇಶದಲ್ಲಿ ಅವ್ರು ಏನ್ ಮಾಡಿಲ್ಲ, ಆ ಒಂದು ಸಮಾಧಾನವನ್ನು ಕಳ್ಕೊಳ್ಳಿಲ್ಲ ಅಂತ ನೋಡ್ತೀವಿ. ಸೊ ಈ ಒಂದು ರೀತಿಯಲ್ಲಿ ನಾವು ನಮ್ಮ ಸಮಾಧಾನ ಬೇಕು ಅಂತ ನೋಡ್ಬೇಕಾದ್ರೆ, ದೇವರಲ್ಲಿ ಸಮಾಧಾನ ನಮ್ಮ ಹೊಂದ್ಕೋಬೇಕಾದ್ರೆ,
ಆ ದೇವರ ಮೇಲೆ ಇರುವ ಒಂದು ನಂಬಿಕೆಯಲ್ಲಿ ನಾವು ಇರಬೇಕು ಅಂತ ನೋಡ್ತೀವಿ. ಸೊ ಇದೇ ಬಂದ್ಬಿಟ್ಟು ನಾವು ಪಡ್ಕೋಬೇಕಾದ ದೇವರಲ್ಲಿರುವ ಸಮಾಧಾನ ನೋಡ್ತೀವಿ. ಸೊ ಇದೊಂದು ಪಾಲ್ ಒಂದು ವಾಕ್ಯ ಹೇಳ್ತಾರೆ, ಓದೋಣ. ಅದು ಎಫೆಸಿಯ 3ನೇ ಅಧ್ಯಾಯ 13-16. ಎಫೆಸಿಯ 3:13-16. ಆದುದರಿಂದ ನಿಮ್ಮ ನಿಮಿತ್ತ ನನಗೆ ಉಂಟಾದ ಕಷ್ಟಗಳನ್ನು ನೋಡಿ ನೀವು ಧೈರ್ಯಗೆಡಬಾರದೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಈ ಕಷ್ಟಗಳು ನಿಮಗೆ ಘನವನ್ನು ಉಂಟು ಮಾಡುತ್ತವಷ್ಟೇ. ಹೀಗಿರಲಾಗಿ ಯಾವ ತಂದೆಯಿಂದ ಭೂಪರ ಲೋಕಗಳಿರುವ ಪ್ರತಿ ಜನವು ಹೆಸರು ತೆಗೆದುಕೊಳ್ಳುತ್ತದೆಯೋ ಆ ತಂದೆಯ ಮುಂದೆ ನಾವು ಮೊಣಕಾಲೂರಿಕೊಂಡು ನೀವು ದೇವರಾತ್ಮನ ಮೂಲಕ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗುವ ಹಾಗೆಯೂ ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ ಆತನು ತನ್ನ ಮಹಿಮಾತಿಶಯದ ಪ್ರಕಾರ ಅನುಗ್ರಹಿಸಲಿ. ಸೊ ಅಪೊಸ್ತಲ ಪೌಲ್ ಅದೇ ಹೇಳ್ತಾರೆ, ಒಂದೇ ನಾವು ಒಂದೇ ಫ್ಯಾಮಿಲಿಯಾಗಿ ನಾವಿರುವಾಗ ನಾವೇನ್ ಮಾಡ್ಬೇಕು ನೋಡ್ಬೇಕಾದ್ರೆ, ನೀವು ಪ್ರಾರ್ಥನೆ ಮಾಡಿ ದೇವರಲ್ಲಿ ಮನಕೊಳ್ಳೋರಿ, ನಮ್ಗೆ ಏನಾಗುತ್ತೆ ನೋಡ್ಬೇಕಾದ್ರೆ, ಇಷ್ಟೇ ಕಷ್ಟಗಳು ತೊಂದರೆಗಳು ಬಂದ್ರೇನು ನಮಗೆ ಕೊಡುವ ಒಂದು ಸಮಾಧಾನ ನಮ್ಮಿಂದ ಬಿಟ್ಟು ಹೋಗಲ್ಲ ಅಂತ ನೋಡ್ತೀವಿ. ಸೊ ಇದು ಬಂದ್ಬಿಟ್ಟು ಆದಾಮನಲ್ಲಿತ್ತು ಪಾಪ ಮಾಡೋ ಮುಂಚೆ. ಅದೇ ಪ್ರಿವಿಲೇಜ್ ನಮ್ಗೇನಾಗುತ್ತೆ ಬರುವ ರಾಜ್ಯದಲ್ಲಿ ಲೋಕಕ್ಕೆಲ್ಲಗೂ ಒಂದು ಸಿಗೋ ವಿಷಯ ಅಂತ ನೋಡ್ತೀವಿ. ಸೊ ಈ ಒಂದು ಸಮಾಧಾನ ಯಾವ್ದ್ರಿಂದ ಇದನ್ನು ಕಳ್ಕೊಳ್ತೀವಿ ಅಂತ ನೋಡೋಣ. ಸೊ ಯಾವ್ದಪ್ಪ ಈ ಒಂದು ಸಮಾಧಾನವನ್ನು ಕೆಡಿಸುತ್ತೆ ಅಂತ ನೋಡ್ಬೇಕಾದ್ರೆ, ಈ ಒಂದು ಕುಟುಂಬದಲ್ಲಿ ಸಭೆಯಲ್ಲಿ ಏನಾದ್ರು ಭಿನ್ನ ಇದ್ರೆ, ಒಂದು ಡಿಸ್ಕಾರ್ಡ್ ಇದ್ರೆ, ಅದೇನಾಗುತ್ತೆ ನೋಡ್ಬೇಕಾದ್ರೆ ನಮ್ಮಲ್ಲಿರುವ ಒಂದು ಸಮಾಧಾನವನ್ನು ಕೆಡಿಸಿ ಹಾಕುತ್ತೆ ಅಂತ ನೋಡ್ತೀವಿ. ಸೊ ಇಮ್ಯಾಜಿನ್ ಮಾಡಿ, ಒಂದು ಫ್ಯಾಮಿಲಿ ಆಗಿರುವಾಗ, ಒಂದು ಕುಟುಂಬವಾಗಿರುವಾಗ, ಇಲ್ಲ ಸಭೆ ಆಗಿರುವಾಗ ಅಲ್ಲಿ ಒಂದು ಗಲಿಬಿಲಿ ಇದ್ರೆ ಆ ಕುಟುಂಬವಾಗಿರ್ಲಿ, ಆ ಒಂದು ಸಭೆ ಆಗಿರ್ಲಿ, ಸಮಾಧಾನ ಏನಾಗ್ತದೆ ಕಳ್ಕೊಳ್ತಾರೆ ಅಂತ ನೋಡ್ತೀವಿ. ಅದೇ ಯೇಸು ಕ್ರಿಸ್ತ ಮತ್ತಾಯಲ್ಲಿ ಹೇಳ್ತಾರೆ, ಮತ್ತಾಯ 18:15-17. ಮತ್ತಾಯ 18:15-17. ಇದಲ್ಲದೆ ನಿನ್ನ ಸಹೋದರನು ತಪ್ಪು ಮಾಡಿದರೆ ನೀನು ಹೋಗಿ ನೀನು ಅವನು ಇಬ್ಬರೇ ಇರುವಾಗ ಅವನ ತಪ್ಪನ್ನು ಅವನಿಗೆ ತಿಳಿಸು. ಅವನು ನಿನ್ನ ಮಾತನ್ನು ಕೇಳಿದರೆ ನಿನ್ನ ಸಹೋದರನನ್ನು ಸಂಪಾದಿಸಿಕೊಂಡಿರುವಿ. ಕಂಟಿನ್ಯೂ ಮಾಡಿ. ಅವನು ಕೇಳದೆ ಹೋದರೆ 2-3 ಸಾಕ್ಷಿಗಳ ಬಾಯಿಂದ ಪ್ರತಿಯೊಂದು ಮಾತು ಸ್ಥಾಪನೆಯಾಗುವ ಹಾಗೆ ಇನ್ನು ಒಬ್ಬಿಬ್ಬರನ್ನು ನಿನ್ನ ಸಂಗಡ ಕರ್ಕೊಂಡು ಹೋಗು. ಅವನು ಅವರ ಮಾತನ್ನು ಕೇಳದೆ ಹೋದರೆ ಸಭೆಗೆ ಹೇಳು. ಆದರೆ ಸಭೆಯ ಮಾತನ್ನೂ ಕೇಳದೆ ಹೋದರೆ ಅವನು ನಿನಗೆ ಅಜ್ಞಾನಿಯಂತೆಯೂ ಭ್ರಷ್ಟನಂತೆಯೂ ಇರಲಿ. ಸೊ ಇದೇ ಹೇಳ್ತಾರೆ. ಸೊ ಒಬ್ಬ ಸಹೋದರ ಏನಾದ್ರು ನಿಮ್ಗೆ ಇದು ಮಾಡಿದ್ರೆ ಏನ್ ಮಾಡಿ, ನೀವು ಅವ್ರ ಹತ್ರ ಮಾತಾಡಿ ಹೇಳಿ ತಿದ್ದಿ, ಅವಾಗ ಏನಾಗುತ್ತೆ ಸರಿಯಾಗುತ್ತೆ ನೋಡ್ತೀವಿ. ಸೊ ನಮ್ಗೆ ಒಂದು ಲೋಕದಲ್ಲಿ ನೋಡ್ಬೇಕಾದ್ರೆ 90% ಪ್ರಾಬ್ಲಮ್ ಏನಾಗುತ್ತೆ ನೋಡ್ಬೇಕಾದ್ರೆ, ಏನಾದ್ರು ಒಂದು ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಒಬ್ರಿಗೊಬ್ರು ಮಾತಾಡಿದ್ರೆ ಎಲ್ಲ ಏನಾಗುತ್ತೆ ಸಾಲ್ವ್ ಆಗುತ್ತೆ. ಈ ಸ್ಟೆಪ್ ಮಾಡ್ತಾರ ನೋಡ್ಬೇಕಾದ್ರೆ ಏನ್ ಮಾಡಲ್ಲ ಕೋಪ ಮಾಡ್ಕೊಂಡು ಏನಾಗುತ್ತೆ, ನಾನು ಮಾತಾಡ್ಸಲ್ಲ, ನಾನೇನ್ ಮಾಡಲ್ಲ, ನಾನು ಇರಲ್ಲ, ಏನ್ ಮಾಡ್ತೀವಿ ಅದ್ರ ಬಿಟ್ಟು ಹೋಗ್ತೀವಿ. ಅದೇನಾಗುತ್ತೆ ನೋಡ್ಬೇಕಾದ್ರೆ ಅದು ಬೆಳೆದು ಏನಾಗುತ್ತೆ ಒಂದು ದೊಡ್ಡದಾಗಿ ಆಗುತ್ತೆ ನೋಡ್ತೀವಿ. ಸೊ ಇದು ನಾವು ಸಹ ಮಾಡ್ಬೇಕಾಗಿದ್ದು ಒಂದು ಕುಟುಂಬದಲ್ಲಿ ಒಂದು ಸಭೆಯಲ್ಲಿ ನೋಡ್ಬೇಕಾದ್ರೆ, ಸಭೆಯಲ್ಲಿ ಹೇಳ್ತಾರೆ ಇದ್ರೆ ಏನ್ ಮಾಡಿ ತಿದ್ದಿ ಸರಿ ಮಾಡಿ, ಅವ್ರಿಗೆ ಕೇಳಿಲ್ಲ ಅಂದ್ರೆ ಮಾಡಿ, ಅವ್ರನ್ನ 2-3 ಜನನು ಹೇಳಿ, ಇಲ್ಲ ಅಂತ ಏನ್ ಮಾಡಿ ನೀವು ಬಿಡಿರಿ. ಯಾಕಂದ್ರೆ ನೋಡ್ಬೇಕಾದ್ರೆ ಸಭೆ ಸಮಾಧಾನವಾಗಿರೋದು, ಕುಟುಂಬ ಸಮಾಧಾನ ಆಗಿರೋದು ನಮ್ಮ ಮುಖ್ಯವಾದ ಒಂದು ನೋಡ್ತೀವಿ. ಯಾಕಂದ್ರೆ ಒಂದು ಕುಟುಂಬದಲ್ಲಿ ಸಭೆಯಲ್ಲಿ ಸಮಾಧಾನ ಇಲ್ಲ ಅಂತ ನೋಡ್ಬೇಕಾದ್ರೆ ನಾವು ಲೋಕದಲ್ಲಿ ಇದ್ದಾಗ ಏನ್ ಮಾಡುತ್ತೆ ನಮಗೆ ಆ ಸಮಾಧಾನವನ್ನು ನಾವು ಪಡ್ಕೊಳ್ಳಲ್ಲ ಅಂತ ನೋಡ್ತೀವಿ. ನೆಕ್ಸ್ಟ್ ನೋಡ್ಬೇಕಾದ್ರೆ ಒಂದು ಅಪೋಸಿಷನ್ ನೋಡ್ತೀವಿ. ಒಂದು ಅಪೋಸಿಷನ್ ನೋಡ್ಬೇಕಾದ್ರೆ ಕನ್ನಡದಲ್ಲಿ ಏನಾಗುತ್ತೆ ಏನ್ ಹೇಳ್ತಾರೆ, ವಿರೋಧ ಅಂತ ನೋಡೋದಿಲ್ಲ, ಒಂದು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅಂತ ನೋಡ್ತೀವಿ. ಸೊ ಯೇಸು ಕ್ರಿಸ್ತನ್ಗೆ ಹೋಗೋಣ. ಯೇಸು ಕ್ರಿಸ್ತ ಈ ಒಂದು ಲೋಕದಲ್ಲಿ ಇದ್ದಾಗ ಅವ್ರು ಹೇಳಿದ್ಕೆಲ್ಲ ಶಿಷ್ಯರಿದ್ರು, ಆದ್ರೆ ಎಷ್ಟೊಂದು ಜನ ಏನ್ ಮಾಡ್ತಿದ್ರು ಅವ್ರಿಗೆ ಆಪೋಸಿಟ್ ಆಗಿ, ಫರಿಸೀಯರು ಇರ್ಬೋದು, ಸದುಸೀಯರು ಇರ್ಬೋದು, ಏನ್ ಮಾಡ್ತಿದ್ರು, ಒಂದು ವಾಕ್ಯ ಹೇಳಿದ್ರೆ ಅದಕ್ಕೆ ಏನ್ ಮಾಡ್ತಿದ್ರು, ಆಪೋಸಿಟ್ ಆಗಿ ವಿರೋಧವಾಗಿ ಒಂದು ವಿಷಯಗಳನ್ನ ಹೇಳ್ತಿದ್ರು, ಮಾಡ್ತಿದ್ರು ಅಂತ ನೋಡ್ತೀವಿ. ಸೊ ನಮಗೂ ಸಹ ಅಷ್ಟೇ ಒಂದು ಲೋಕದಲ್ಲಿ ಇದ್ದಾಗ ನಾವೇನಾದ್ರೂ ಒಂದಿದ್ರೆ ಅದಕ್ಕೂ ವಿರೋಧವಾಗಿ ಆಪೋಸಿಟ್ ಆಗಿ ಏನಾದ್ರು ಹೇಳ್ತಾರೆ. ಇವಾಗ ಒಂದು ಸಭೆಯಲ್ಲಿ ತಗೊಂಡ್ರೇನು ಒಂದು ವಿಷಯ ನಾವು ಹಂಚ್ಕೊಳ್ಳುವಾಗ ಎಲ್ಲಾರು ಅದನ್ನ ಒಪ್ಕೋಬೇಕಂತ ನೋಡ್ಬೇಕಾದ್ರೆ ಒಪ್ಕೋಬಾರ್ದು. ಯಾಕಂದ್ರೆ ನೋಡ್ಬೇಕಾದ್ರೆ ಇದೇ ಹೇಳ್ತಾರಲ್ಲ, ನೀವೇನ್ ಕೇಳಿದ್ರೇನು ಸರಿನಾ ತಪ್ಪ ಏನ್ ಮಾಡಿ ನೀವು ವಿವೇಚಿಸಿರಿ. ಅಲ್ಟಿಮೇಟ್ ಆಗಿ ನನ್ನ ನಂಬಿಕೆ ಏನಾಗ್ತಿದೆ, ಅದು ಹೆಚ್ಚಿಸ್ತಿದ್ಯಾ ಇಲ್ಲ ಕುಗ್ಗಿಸ್ತಿದ್ಯಾ ನಾವೇನ್ ಮಾಡಬೇಕು, ವಿವೇಚಿಸಿ ಅದನ್ನ ವಾಕ್ಯನ ಇದು ಮಾಡ್ಬೇಕು. ಹೇಳಿದ್ದೆಲ್ಲ ಕರೆಕ್ಟ್ ಅಂತ ಯೇಸು ಕ್ರಿಸ್ತನು ಹೇಳಿಲ್ಲ, ಹಿರಿಯರು ಹೇಳಲ್ಲ, ಸಭೆಯರು ಹೇಳಲ್ಲ, ರಸೂಲ್ ರೈಟಿಂಗ್ಸ್ ಅಲ್ಲಿ ಹೇಳಿಲ್ಲ. ಏನ್ ಕೇಳಿದ್ರೇನು ಧ್ಯಾನ ಮಾಡಿ ಆಲೋಚನೆ ಮಾಡಿ ಒಳ್ಳೇದನ್ನ ಇಟ್ಕೊಳ್ಳಿ. ಅದೇನಾಗುತ್ತೆ ನಿಮ್ಗೆ ಇನ್ನೂ ನಂಬಿಕೆ ಹೆಚ್ಚು ಮಾಡುತ್ತೆ, ಇನ್ನು ನಾವೇನ ನೀತಿವಂತರಾಗಿ ಸಭೆಯಾಗಿ ಬೆಳೆಯೋದಕ್ಕೆ ಒಂದು ಸಹಾಯ ಮಾಡೋದನ್ನ ನೋಡ್ತೀವಿ. ಸೊ ಈ ಒಂದು ರೀತಿಯಲ್ಲಿ ನಾವೇನ್ ಮಾಡ್ಬೇಕು ನೋಡ್ಬೇಕಾದ್ರೆ ಆ ಒಂದು ಅಪೋಸಿಷನ್ ನಾವು ಎದುರಿಸಬೇಕು ಅಂತ ನೋಡ್ತೀವಿ. ಇಷ್ಟು ಮಾಡ್ಬೇಕಾದ್ರೆ ನಮ್ಗೇನಾಗುತ್ತೆ ನೋಡ್ಬೇಕಾದ್ರೆ ಒಂದು ವಾಕ್ಯವದನ್ನ ಇಬ್ರಿಯ 12:3 ಓದಿ.
ಇಬ್ರಿಯ 12:3. ನೀವು ಮನಗುಂದಿದವರಾಗಿ ಬೇಸರಗೊಳ್ಳದಂತೆ ಆತನನ್ನು ಆಲೋಚಿಸಿರಿ. ಆತನು ಪಾಪಿಗಳಿಂದ ಎಷ್ಟೋ ವಿರೋಧವನ್ನು ಸಹಿಸಿಕೊಂಡನು. ಸೊ ನಾವು ಸಹ ಅಷ್ಟೇ, ಅವ್ರ ಪಾಪಿಯಿಂದ ಎಷ್ಟೋ ವಿರುದ್ಧ ಸಹಿಸ್ಕೊಂಡ್ರು. ನಾವು ಏನ್ ಮಾಡೋದು ನೋಡ್ಬೇಕಾದ್ರೆ ನಮ್ಮ ಮನಸ್ಸು ಬಂದ್ಬಿಟ್ಟು ನಾವು ದೇವರ ಮೇಲೆ ಆಲೋಚನೆ ಮಾಡ್ತಾ ಆ ಒಂದು ಸಮಾಧಾನ ಏನ್ ಮಾಡ್ಬೇಕು, ಹಿಡ್ಕೋಬೇಕು ಅಂತ ನೋಡ್ತೀವಿ. ಸೊ ಈ ಒಂದು ಸಮಾಧಾನ ಬಂದ್ಬಿಟ್ಟು ನಮಗೆ ಕಷ್ಟವಿರ್ಬೋದು, ತೊಂದರೆ ಇರುವುದು, ದುಃಖವಿರ್ಬೋದು, ಗೋಳಾಟವಿರ್ಬೋದು, ಎಲ್ಲ ಸಮಯದಲ್ಲೂ ಈ ಸಮಾಧಾನ ಬಂದ್ಬಿಟ್ಟು ನಾನು ಅರ್ಥಕೊಂಡ್ರೆ ನನ್ನಿಂದ ಈ ಸಮಾಧಾನ ಏನಾಗಲ್ಲ, ಬಿಟ್ಟು ಹೋಗಲ್ಲ ಅಂತ ನೋಡ್ತೀವಿ. ಇದೇ ಒಂದು ಐಸಾಯಲ್ಲಿ ಒಂದು ವಾಕ್ಯ ಹೇಳುತ್ತೆ. ಐಸಾಯ 26ನೇ ಅಧ್ಯಾಯ 3ನೇ ವಾಕ್ಯ. ಐಸಾಯ 26:3. ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ಕಾಯುವಿ, ಅವನಿಗೆ ನಿನ್ನಲ್ಲಿ ಭರವಸವಿದೆ. ಶಾಂತಿಯಲ್ಲಿ ಏನ್ ಮಾಡಿ, ನೀನು ಸ್ಥಿರಚಿತ್ತವನ್ನು ನೆಲೆಗೊಳಿಸಿ ಕಾಯುವಿ ಅಂತ ಬರುತ್ತೆ. ಸೊ ಇದೇ ಬಂದ್ಬಿಟ್ಟು ಯೇಸು ಕ್ರಿಸ್ತ ಹೇಳೋದು ಒಂದು ಇಂಗ್ಲಿಷಲ್ಲಿ ಪರ್ಫೆಕ್ಟ್ ಪೀಸ್ ಅಂತ ಬರುತ್ತೆ. ಸೊ ಈ ಒಂದು ಸಮಾಧಾನ ಒಂದು ಏನ್ ಮಾಡ್ತಾ ನೋಡ್ಬೇಕಾದ್ರೆ ನಮ್ಗೆ ಕೊಡ್ತಾರೆ. ಅದನ್ನ ನಾವೇನ್ ಮಾಡ್ಬೇಕು, ಅದ್ರ ನಂಬಿಕೆ ಇಟ್ಕೊಂಡು, ನಿರೀಕ್ಷೆ ಇಟ್ಕೊಂಡು ನಾವು ನಡಿಬೇಕು ನೋಡ್ತೀವಿ. ಇನ್ನೊಂದು ಇಂಟ್ರೆಸ್ಟಿಂಗ್ ನೋಡ್ಬೇಕಾದ್ರೆ, ಒಂದು ಮನ್ನಾ, ಹೋದ್ ತಿಂಗಳ ಮನ್ನಾದಲ್ಲಿ ಈ ಒಂದು ಸಮಾಧಾನದ ಬಗ್ಗೆ ಒಂದು ವಿಷಯ ಬರುತ್ತೆ. ಅದನ್ನ ಓದ್ಬೇಕಂತ ಕೇಳ್ಕೊತೀನಿ. ಜುಲೈ 17 ಮನ್ನಾ ಓದ್ಬೇಕಂತ ಕೇಳ್ಕೊಳ್ತೀನಿ. ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ, ಅವನಿಗೆ ನಿನ್ನಲ್ಲಿ ಭರವಸವಿದೆ. ಏಷಾಯ 26:3. ಇದು ಲೋಕದ ಶಾಂತಿಯಲ್ಲ, ತಾರತಮ್ಯದ ಶಾಂತಿಯಲ್ಲ, ಆಲಸಿಕೆಯ ಶಾಂತಿಯಲ್ಲ, ಸ್ವಾರ್ಥ ಸ್ವೇಚ್ಛಾಚಾರದ ಶಾಂತಿಯಲ್ಲ, ವಿಧಿನಿಯತ ಶಾಂತಿಯಲ್ಲ, ಆದರೆ ಇದು ಕ್ರಿಸ್ತಿಯ ಶಾಂತಿ, ನನ್ನಲ್ಲಿರುವಂತಹ ಶಾಂತಿ. ನಮ್ಮ ನಾಯಕನನ್ನು ಹಿಂದಿರುಗಿ ನೋಡುವುದಾದರೆ ಎಲ್ಲಾ ಸಂದರ್ಭಗಳಲ್ಲೂ ಎಲ್ಲಾ ಸ್ಥಿತಿಗಳಲ್ಲಿಯೂ ಕರ್ತನು ದೇವರ ಶಾಂತಿಯಲ್ಲಿ ನೆಲೆಗೊಂಡಿದ್ದನು. ಇದು ದೈವ ಜ್ಞಾನ, ಪ್ರೀತಿ, ನೀತಿ ಮತ್ತು ಶಕ್ತಿಯಲ್ಲಿ ದೃಢ ವಿಶ್ವಾಸ ಕೊಡುವಂಥದ್ದು. ಕರ್ತನಲ್ಲಿರುವ ನಂಬಿಗಸ್ತರಿಗೆ ದೇವರು ವಾಗ್ದಾನ ಮಾಡಿರುವ ಅನುಗ್ರಹ ಪೂರಿತವ ದಿವ್ಯ ಶಾಂತಿ ಅಂದರೆ ಅವರನ್ನು ಯಾವ ರೀತಿಯಲ್ಲೂ ಹಾನಿ ಮಾಡುವಂಥದ್ದಲ್ಲ. ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತದೆ. ಈ ಶಾಂತಿಯು ದೈವ ಅನುಗ್ರಹದಿಂದ ಒದಗುವ ಯಾವುದನ್ನೇ ಆಗಲಿ ನಂಬಿಕೆಯಿಂದ ಅಂಗೀಕರಿಸುವುದು ಮತ್ತು ಅಂತ್ಯದಲ್ಲಿ ಕರ್ತನು ವಾಗ್ದಾನ ಮಾಡಿ ದಯಪಾಲಿಸುವ ಪರಮ ಆಶೀರ್ವಾದವನ್ನು ಸಂತೋಷದ ಕಣ್ಣೀರಿನ ಮೂಲಕ ನಿರೀಕ್ಷಿಸುತ್ತಾ ಅದರ ಪೂರ್ಣ ಅನುಭವದ ರುಚಿಯನ್ನು ಈಗ ಕಂಡುಕೊಂಡಿದೆ. ಸೊ ಈ ಒಂದು ಶಾಂತಿಯಿಂದ ನೋಡ್ತೀವಿ. ಸೊ ಈ ಒಂದು ತಾರತಮ್ಯ ಇರಲ್ಲ ಅದರಲ್ಲಿ, ಮತ್ತೆ ನೋಡ್ಬೇಕಾದ್ರೆ ಸ್ವೇಚ್ಛೆ ಇರಲ್ಲ. ಸೊ ಈ ಒಂದು ರೀತಿ ಶಾಂತಿ ಬಂದ್ಬಿಟ್ಟು ಯೇಸು ಕ್ರಿಸ್ತ ಏನ್ ಮಾಡಿದ್ರೆ ನಮಗೆ ಬಿಟ್ಟು ಹೋಗಿದ್ದಾರೆ. ಆ ಶಾಂತಿಯಲ್ಲಿ ನಾವೇನು ಮಾಡಿ ನೋಡ್ಬೇಕಾದ್ರೆ ನೆಲೆಯಾಗಿ ನಿಂತ್ಕೋಬೇಕು ಅಂತ ನೋಡ್ತೀವಿ. ಸೊ ಕಡೆಯದಾಗಿ ಒಂದು ಕೆಲವು ವಾಕ್ಯಗಳನ್ನ ವಿಷಯಗಳು ನೋಡೋಣ. ಏನಾದ್ರು ನೋಡ್ಬೇಕಾದ್ರೆ ಈ ಒಂದು ಶಾಂತಿ ಬಂದ್ಬಿಟ್ಟು ಈ ಒಂದು ಲೋಕ ಕೊಡುವ ಶಾಂತಿಗೆ, ನಮ್ಮ ಯೇಸು ಕ್ರಿಸ್ತ ಕೊಡುವ ಶಾಂತಿಗೆ ಒಂದು ಕಂಪ್ಯಾರಿಸನ್ ನೋಡೋಣ. ಈ ಒಂದು ಲೋಕ ಕೊಡುವ ಶಾಂತಿ ಹಿಂಗಿರೋದು ನೋಡ್ಬೇಕಾದ್ರೆ, ಈ ಒಂದು ಲೋಕ ಕೊಡೋದು ಟೆಂಪ್ರರಿ ಆಗಿರುತ್ತೆ, ಒಂದು ಸಿಚುವೇಶನ್ ಇರುತ್ತೆ. ಇಷ್ಟು ಟೈಮಲ್ಲಿ ಏನಾಗುತ್ತೆ, ನಿನಗೆ ಒಂದು ಶಾಂತಿ ಇರುತ್ತೆ ಅಂತ ನೋಡ್ತೀವಿ. ಅದು ಕಡಿಮೆ, ಒಂದು ಸ್ಮಾಲ್ ಮೆಜರ್ ಅಂತ ನೋಡ್ತೀವಿ, ಒಂದು ಕಡಿಮೆ ಅವಧಿಯಲ್ಲಿರುತ್ತೆ. ಮತ್ತೆ ಬಂದ್ಬಿಟ್ಟು ಪರ್ಮನೆಂಟ್ ನೋಡ್ಬೇಕಾದ್ರೆ ಪರ್ಮನೆಂಟ್ ಅಲ್ಲ, ಅದೇನಾಗುತ್ತೆ, ಎಕ್ಸ್ಪೈರ್ ಆಗುತ್ತೆ ನೋಡ್ತೀವಿ. ಆದ್ರೆ ಯೇಸು ಕ್ರಿಸ್ತ ಕೊಡುವ ಶಾಂತಿ ಹೆಂಗಪ್ಪ ನೋಡ್ಬೇಕಾದ್ರೆ, ಹಳವಿಲ್ಲದೆ ಏನಾಗುತ್ತೆ ನೋಡ್ಬೇಕಾದ್ರೆ ವಿತೌಟ್ ಮೆಷರ್ ಏನ್ ಮಾಡ್ತಾರೆ, ನಮಗೆ ಕೊಡ್ತಾರೆ. ಅದು ಬಂದ್ಬಿಟ್ಟು ಪರ್ಮನೆಂಟ್ ಆಗಿರುತ್ತೆ. ಅದನ್ನ ಹೃದಯದಲ್ಲಿ ಹೆಂಗಿರುತ್ತೆ ನೋಡ್ಬೇಕಾದ್ರೆ ಒಂದು ಅಂಗುರ ತರ ಏನಾಗುತ್ತೆ, ಒಂದು ಸ್ಟ್ರಾಂಗ್ ಆಗಿ ಬೇರೂರಿ ಅದು ನಿಂತಿರುತ್ತೆ ಅಂತ ನೋಡ್ತೀವಿ. ಈ ಒಂದು ರೀತಿಯಲ್ಲಿ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ನೋಡ್ಬೇಕಾದ್ರೆ ಒಂದು ಶಾಂತಿಯನ್ನು ಕೊಡ್ತೀನಿ ಅಂತ ಬಿಟ್ಟು ಹೋಗಿದ್ದಾರೆ. ಸೊ ಈ ಒಂದು ಶಾಂತಿ ಬಂದ್ಬಿಟ್ಟು ಲೋಕ ಕೊಡಲ್ಲ, ಅದೇ ಬಂದು ಬೆಳೆಸಿದ್ರೆ ನಾನು ಈ ಒಂದು ಕೊಡುವ ಶಾಂತಿ ಅಂತ ನೋಡ್ತೀವಿ. ಇದನ್ನ ನಾವು ಎರಡು ರೀತಿ ಅರ್ಥ ಮಾಡ್ಕೋಬಹುದು. ಒಂದು ಇನ್ನರ್ ಪೀಸ್ ಮತ್ತೆ ಔಟರ್ ಪೀಸ್ ಅಂತ ನೋಡ್ತೀವಿ. ಸೊ ಔಟರ್ ಪೀಸ್ ನೋಡ್ಬೇಕಾದ್ರೆ ಆಚೆ ಇರೋ ಸನ್ನಿವೇಶ ಏನಾಗುತ್ತೆ, ನಾನು ಒಂದು ಸಮಾಧಾನ ಇರ್ತೀನಿ. ಆದ್ರೆ ಇನ್ನರ್ ಪೀಸ್ ಬಂದ್ಬಿಟ್ಟು ಯೇಸು ಕ್ರಿಸ್ತನು ದೇವರು ಕೊಡುವ ಒಂದು ಶಾಂತಿ ಅಂತ ನೋಡ್ತೀವಿ. ಸೊ ಇನ್ನರ್ ಪೀಸ್, ನನ್ನ ಹೊರಡಿರೋ ಶಾಂತಿ, ಯಾರು ಏನ್ ಮಾಡಕ್ಕಾಗಲ್ಲ, ಯಾವ ಸನ್ನಿವೇಶವಾಗಿರ್ಲಿ, ಏನೇ ಆಗಿರ್ಲಿ ಅದನ್ನ ತೆಗೆದುಕೊಳ್ಳಕ್ ಹಾಕಲ್ಲ, ಚೇಂಜ್ ಮಾಡಕ್ ಆಗಲ್ಲ. ಯಾರಪ್ಪ ಚೇಂಜ್ ಮಾಡ್ಬೋದು? ನಾನ್ ಚೇಂಜ್ ಮಾಡಿದ್ರೆ ಏನಾಗುತ್ತೆ, ಅದು ಚೇಂಜ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಅದನ್ನ ಚೇಂಜ್ ಮಾಡಕ್ಕೆ ಆಗಲ್ಲ ಅಂತ ನೋಡ್ತೀವಿ. ಸೊ ಈ ಒಂದು ಇನ್ನರ್ ಪೀಸ್ನ, ನನ್ನ ಒಳಗಿರೋ ಸಮಾಧಾನನ ನಾನು ಕಂಡುಕೊಂಡ್ರೆ, ಅರ್ಥಕೊಂಡ್ರೆ, ನನಗೇನಾಗುತ್ತೆ ನೋಡ್ಬೇಕಾದ್ರೆ ಈ ಒಂದು ಲೋಕದಲ್ಲಿ ಇರುವ ಒಂದು ನಮ್ಮ ಹೋರಾಟವಿದೆಯಲ್ಲ, ಕಡೆಯ ತನಕ ಎಷ್ಟು ಸುಲಭವಾಗದು ನೋಡ್ಬೇಕಾದ್ರೆ ಅಷ್ಟು ಸುಲಭವಾಗದು ನೋಡ್ತೀವಿ. ಸೊ ಈ ಒಂದು ಸಮಾಧಾನ ಕಡಿಮೆ ಜಾಸ್ತಿ ಇರುತ್ತಾ ಎಲ್ಲಾರ್ಗೂ ನೋಡ್ಬೇಕಾದ್ರೆ? ಕಡಿಮೆ ಜಾಸ್ತಿ ಆಗುತ್ತೆ, ಎಲ್ಲಾರ್ಗು ಒಂದೇ ಲೆವೆಲ್ ಅಲ್ಲಿ ಇರುತ್ತಾ? ಬೇರೆ ಬೇರೆ ಇರುತ್ತಲ್ಲ.
ಏನಪ್ಪ ಇದಕ್ಕೆ ಕಾಸು ನೋಡ್ಬೇಕಾದ್ರೆ ನಂಬಿಕೆ ಹೆಚ್ಚು ಯಾರಿಗಿದೆಯೋ ಆ ಒಂದು ಸಮಾಧಾನ ಏನಾಗುತ್ತೆ, ಹೆಚ್ಚಾಗಿ ಹೊಂದ್ಕೊಳ್ತಾರೆ. ನಂಬಿಕೆ ಸ್ವಲ್ಪ ಕಡಿಮೆ ಗಲಿಬಿಲಿ ಇದ್ದಾಗ ಏನಾಗುತ್ತೆ ನೋಡ್ಬೇಕಾದ್ರೆ ಕಡಿಮೆ ಇರುತ್ತೆ. ನಮ್ಮ ನಂಬಿಕೆ ಹೆಚ್ಚು ಪಡಿಸ್ಕೊಳ್ಳುವುದು ಈ ಒಂದು ಮುಖ್ಯವಾಗಿ ನೋಡಿ. ಅದೇ ಹೇಳ್ತಾರಲ್ಲ, ನೀವು ನನ್ನ ಮೇಲೆ ನಂಬಿಕೆ ಇದ್ದಾಗ ಏನಾಗುತ್ತೆ ನಿಮಗೆ ಆ ಒಂದು ಶಾಂತಿಯನ್ನು ಏನ್ ಮಾಡ್ತೀರಾ, ನೀವು ಶಾಂತಿಯನ್ನ ಹೊಂದ್ಕೊಳ್ತೀರಾ ಅಂತ ನೋಡ್ತೀವಿ. ಸೊ ಈ ಒಂದು ನಂಬಿಕೆ ನಾವು ಹೆಚ್ಚಿಸ್ಕೊಂಡು ದೇವರ ಮೇಲಿರೋ ನಂಬಿಕೆಯನ್ನು ನಾವು ದೃಢಪಡಿಸ್ಕೋಬೇಕು ನೋಡ್ತೀವಿ. ಸೊ ಈ ಒಂದು ರೀತಿಯಲ್ಲಿ ನಾವೇನ್ ನೋಡ್ಬೇಕಾದ್ರೆ ಈ ಒಂದು ಸಮಾಧಾನವನ್ನು ಪಡ್ಕೋಬೇಕು ನೋಡ್ತೀವಿ. ಅದಕ್ಕೆ ಇನ್ನೊಂದು ವಾಕ್ಯ ಓದ್ಬಿಡೋಣ. ಯೋಬ 34ನೇ ಅಧ್ಯಾಯ 29ನೇ ವಾಕ್ಯ. ಯೋಬ 34:29. ಆತನು ನೆಮ್ಮದಿಯನ್ನು ದಯಪಾಲಿಸಿದರೆ ತಪ್ಪು ಹೊರಿಸುವವರು ಯಾರು? ವಿಮುಖನಾದರೆ ಆತನ ದರ್ಶನ ಮಾಡುವವರಾರು? ಸಾಕು. ಸೊ ಯೆಹೋವ ಸಮಾಧಾನ ಕೊಟ್ರೆ ಯಾರು ತೆಗಿಲ್ತಾರ ಅಂತ ಇಂಗ್ಲಿಷಲ್ಲಿ ಬರುತ್ತೆ. ಸೊ ನಮಗೆ ಸಮಾಧಾನ ಕೊಟ್ರೆ ಯಾರು ಏನ್ ಮಾಡಕ್ಕಾಗಲ್ಲ, ಅದನ್ನ ತೆಗಿಯಕ್ಕಾಗಲ್ಲ. ನಾನೇ ಏನ್ ಮಾಡ್ಬೋದು, ಅದನ್ನ ಬಿಟ್ಬಿಟ್ಟು ನಾನು ಯಾವಾಗ ಗಲಿಬಿಲಿಗೆ ಹೋಗ್ತೀನೋ ಆ ಸಮಾಧಾನ ನಾನು ಏನ್ ಮಾಡ್ತೀನಿ, ಕಳ್ಕೊಳ್ತೀನಿ ಅಂತ ನೋಡ್ತೀವಿ. ಸೊ ಈ ಒಂದು ಸಮಾಧಾನ ಏನ್ ಮಾಡ್ತಾರೆ, ಯೇಸು ಕ್ರಿಸ್ತನು ಪ್ರಾಮಿಸ್ ಮಾಡಿದರೆ, ವಾಗ್ದಾನ ಮಾಡಿದರೆ, ನಮಗೂ ಕೊಟ್ಟಿದ್ದಾರೆ. ಅದಕ್ಕೆ ನಾವೇನ್ ಮಾಡ್ಬೇಕು, ಅದನ್ನ ಪ್ರಯತ್ನ ಮಾಡ್ತಾ ಆ ಒಂದು ನಂಬಿಕೆಯಲ್ಲಿ ನಾವೇನ್ ಮಾಡಬೇಕು, ಇನ್ನು ನಮ್ಮನ್ನು ಹೆಚ್ಚಿಸ್ಕೊಳ್ತಾ ಆ ಒಂದು ಸಮಾಧಾನದಲ್ಲಿ ನಾವಿರ್ಬೇಕು. ಸಮಾಧಾನ ಇದ್ರೆ ನಮ್ಗೆ ಏನಾಗುತ್ತೆ, ಈ ಒಂದು ಲೋಕದ ಎಲ್ಲ ಹೋರಾಟವಿರ್ಬೋದು, ಕಷ್ಟಗಳಿರ್ಬೋದು, ತೊಂದರೆಗಳಿರ್ಬೋದು, ಏನೇ ಸನ್ನಿವೇಶಗಳಿರ್ಬೋದು, ಆ ಸನ್ನಿವೇಶದಲ್ಲಿ ನಾವೇನಾಗ್ತೀವಿ, ಆ ಒಂದು ಪ್ರೀತಿಯಿಂದ ನಾವೇನಾಗಲ್ಲ, ಬಿಟ್ಟು ಹೋಗುವುದಿಲ್ಲ ಅಂತ ನೋಡ್ತೀವಿ. ಸೊ ಈ ಇಷ್ಟು ಒಂದು ನೋಡು, ನಾವು ದೇವರ ವಾಕ್ಯದಲ್ಲಿ ಏನ್ ಮಾಡಿದ್ರಿ, ನಾವು ಸಮಾಧಾನ ಹೆಂಗ್ ಪಡ್ಕೋಬೇಕು, ಹೆಂಗ್ ಹೊಂದ್ಕೋಬೇಕು ನಾವು ನೋಡಿದ್ರಿ. ಸೊ ಇವತ್ತು ಒಂದು ಸಮ್ಮರಿಯಾಗಿ ನೋಡ್ಬೇಕಾದ್ರೆ ನಾವೇನಪ್ಪ ಧ್ಯಾನ ಮಾಡಿ ನೋಡ್ಬೇಕಾದ್ರೆ, ಯೇಸು ಕ್ರಿಸ್ತ ಸಮಾಧಾನ ಕೊಡ್ತಾರೆ. ಲೋಕದ ಪ್ರಕಾರವಾಗಿರೋ ಸಮಾಧಾನವಲ್ಲ, ಅದೇನಾಗಿದೆ, ಒಂದು ಭಿನ್ನವಾಗಿದೆ. ಅದು ಯಾವ ರೀತಿ ಇದೆ ನೋಡಿದ್ರಿ. ಯೋಹಾನ 14ನೇ ಅಧ್ಯಾಯ ನಾವು ಹಿನ್ನೆಲೆ ನೋಡಿದಾಗ ಯಾಕೆ ಏನೇನು ಹೇಳ್ಕೊಂಬಂದ್ರು ಅಂತ ನೋಡಿದ್ರಿ. ಮತ್ತೆ ಈ ಒಂದು ಸಮಾಧಾನ ಬಂದ್ಬಿಟ್ಟು ಈ ಒಂದು ಲೋಕದಲ್ಲಿ ಅವ್ರನ್ನ ತೆಗೆದು ಹಾಕಲ್ಲ, ಲೋಕದಲ್ಲಿ ಇರ್ತೀವಿ, ಆದ್ರೆ ನಮ್ಗೇನಾಗುತ್ತೆ, ಆ ಸಮಾಧಾನವನ್ನು ನಮಗೆ ಕೊಡ್ತೀರ ಅಂತ ನೋಡ್ತೀವಿ. ಮತ್ತೆ ಹೆಂಗೆ ನಾವು ಪ್ರೀತಿ ಮಾಡಬೇಕು, ಹೆಂಗೆ ಯೇಸು ಕ್ರಿಸ್ತನ ಕಮಾಂಡ್ಮೆಂಟ್ಸ್ ನಾವೇನ್ ಮಾಡಬೇಕು, ಆಜ್ಞೆಗಳನ್ನ ಕೈಗೊಂಡು ನಡಿಬೇಕು, ಹೆಂಗೆ ದೇವರು ಯೇಸು ಕ್ರಿಸ್ತ ಒಂದಾಗಿರೋ, ನಾವು ಸಹ ಏನಾಗಿರೋ ಸಭೆಯಾಗಿ ಒಂದೇ ಶರೀರವಾಗಿ ನಾವು ಒಂದಾಗಿ ಇರಬೇಕು ಅಂತ ನೋಡ್ತೀವಿ. ಸೊ ಇಷ್ಟು ಮಾಡಿದ್ರೆ ನಮ್ಗೆ ಏನಾಗುತ್ತೆ ನೋಡ್ಬೇಕಾದ್ರೆ, ಪವಿತ್ರತ್ನ ಕೊಟ್ಟಿದ್ದಾರೆ. ಆ ಪವಿತ್ರತ್ನ ನಾವು ಉಪಯೋಗ ಮಾಡ್ಕೊಂಡು ಏನ್ ಮಾಡ್ಬೇಕು, ಇನ್ನೂ ಹೆಚ್ಚಾಗಿ ನಾವು ಮಾಡಬೇಕು. ಈ ಒಂದು ಸಮಾಧಾನ ಮಾಡಿದ್ರೆ, ಈ ಸಮಾಧಾನ ಹಂಚಿದ್ರೆ ನಾವೇನಾಗ್ತೀವಿ ನೋಡ್ಬೇಕಾದ್ರೆ, ಕಡೆ ವಾಕ್ಯ ಓದಿ ಮುಗಿಸೋಣ. ಮತ್ತಾಯ 5ನೇ ಅಧ್ಯಾಯ 9ನೇ ವಾಕ್ಯ. ಮತ್ತಾಯ 5:9. ಸಮಾಧಾನ ಪಡಿಸುವವನು ಧನ್ಯರು, ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವರು. ಸೊ ಸಮಾಧಾನ ಪಡಿಸಿರೋ ಧನ್ಯರು, ಅವ್ರೇನಾಗ್ತಾರೆ, ಮಕ್ಕಳು ಅನಿಸ್ಕೊಳ್ಳೋದು. ಸೊ ನಾವು ಸಹ ಅಷ್ಟೇ, ನಾವು ಸಮಾಧಾನ ಪಡಿಸ್ಬೇಕು ಅಂತ ನೋಡ್ಬೇಕಾದ್ರೆ ಫಸ್ಟ್ ನಮ್ಮಲ್ಲಿ ಇರಬೇಕು. ನನ್ನಲ್ಲಿ ಸಮಾಧಾನ ಇದ್ರೆ ನಾವೇನಾಗ್ತೀವಿ, ಬೇರೆಯವ್ರಿಗೆ ಪಡಿಸ್ತೀವಿ. ಸೊ ಅದಕ್ಕೆ ಏನ್ ಮಾಡೋಣ ನೋಡ್ಬೇಕಾದ್ರೆ, ಇನ್ನೂ ಹೆಚ್ಚಾಗಿ ನಮ್ಮಲ್ಲಿರೋ ಸಮಾಧಾನವನ್ನ ಏನ್ ಮಾಡೋಣ, ಬೆಳೆಸ್ಕೊಳ್ಳೋಣ, ದೃಢಪಡಿಸ್ಕೊಳ್ಳೋಣ. ಅದು ಹೋಗ್ದಿರಂಗೆ ನೋಡೋಣ, ಕಾಪಾಡ್ಕೊಳ್ಳೋಣ. ಲೋಕದಲ್ಲಿ ಎಷ್ಟೇ ಸನ್ನಿವೇಶಗಳು ಬರ್ಬೋದು, ಕಷ್ಟಗಳು ಬರ್ಬೋದು, ತೊಂದರೆಗಳು ಬರ್ಬೋದು, ದೇವರ ವಾಕ್ಯದ ನಿಮಿತ್ತ ಬರ್ಬೋದು. ನಾವು ಗಲಿಬಿಲಿಗೊಳ್ತೀವಿ, ಆದ್ರೆ ಎಷ್ಟು ಸಮಯ ಗಲಿಬಿಲಿಗೊಳ್ತೀವಿ ಅಂತ ನಮ್ಗಿರೋದು 5 ನಿಮಿಷನ, 10 ನಿಮಿಷನ, 1 ಗಂಟೆನ, 1 ದಿನನ, 1 ವಾರನ, ನಾವೇನ್ ಮಾಡೋಣ, ಪ್ರಶ್ನೆ ಮಾಡ್ಕೊಳ್ಳೋಣ. ನಾವು ಎಷ್ಟು ಈ ಒಂದು ಸಮಯನ ಕಡಿಮೆ ಮಾಡ್ತಾ ಬರ್ತೀವೋ, ಕಷ್ಟಗಳು ಬಂದಾಗ, ತೊಂದರೆಗಳು ಬಂದಾಗ, ಗಲಿಬಿಲಿ ಬಂದಾಗ ಎಷ್ಟು ಕ್ವಿಕ್ ಆಗಿ ನಾನು ಆ ಮನಸ್ಸನ್ನು ಬದಲಾಯಿಸಿ, ಓ ದೇವರ ಅನುಮತಿ ಮಾಡಿದಾರಪ್ಪ, ನನ್ನಾಗಲ್ಲ, ಗಲಿಬಿಲಿಗೊಳ್ಳಲ್ಲ ಅಂತ ನಾವು ಎಷ್ಟು ಕಡಿಮೆ ಮಾಡ್ತೀವೋ, ಅದೇ ನಮ್ಮ ಒಂದು ಹೋರಾಟ, ಒಂದು ಪ್ರಯಾಸ, ಒಂದು ಕಡೆಯ ಒಂದು ಗುರಿ ಅಂತ ನೋಡ್ತೀವಿ. ಸೊ ದೇವರು ಈ ಒಂದು ಸಮಾಧಾನವನ್ನು ನಾವೆಲ್ಲರೂ ಕೈಗೊಂಡು ನಡೆಯುವುದಕ್ಕಾಗಿ ನಮಗೆ ಸಹಾಯ ಮಾಡಲಿ. ಇನ್ನೂ ಹೆಚ್ಚಾಗಿ ನಮ್ಮ ನಂಬಿಕೆಯಲ್ಲಿ ನಾವು ಹೆಚ್ಚಿಸಿಕೊಳ್ಳುತ್ತಾ, ದೇವರೇ ಒಂದು ಕೊಟ್ಟಿರುವ ಒಂದು ಹೋರಾಟವನ್ನು ನಾವೆಲ್ಲ ಓಡಿ ಮುಗಿಸುವ ಹಾಗೆ ನಮಗೆ ಸಹಾಯ ಮಾಡುತ್ತಾ, ದೇವರು ನಮ್ಮೆಲ್ಲರನ್ನ ಆಶೀರ್ವಚನೆ ಬೇಡ್ಕೊಳ್ತೀನಿ. ಈ ಒಂದು ಸಮಯ ಕೊಟ್ಟಿದ್ದಕ್ಕಾಗಿ ಈ ಒಂದು ಸಭೆಗೆ ಧನ್ಯವಾದ ತಿಳಿಸ್ತಾ ನಿಮ್ಮ ವಂದನೆ ತಿಳಿಸ್ತೇನೆ. ದೇವರ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೇಲೆ ಸಹೋದರ ಮೂಲಕ ಯೋಹಾನ 14:27 ವಾಕ್ಯದ ಆಧಾರದ ಮೇಲೆ ಶಾಂತಿ ಮತ್ತು ಸಮಾಧಾನ ವಿಷಯವಾಗಿ ಸಹೋದರ ಮೂಲಕ ನಾವು ಕ್ರಿಸ್ತನು ಬಿಟ್ಟು ಹೋಗ್ತಕ್ಕಂಥ ಸಮಾಧಾನದಲ್ಲಿ ನಾವು ಹೇಗಿರಬೇಕು, ಅದೇ ರೀತಿಯಾಗಿ ಲೋಕದಲ್ಲಿ ನಮಗೆ ಗಲಿಬಿಲಿ ಬಂದಾಗ ನಾವು ಹೇಗೆ ನಾವು ವಾಕ್ಯದ ಮೂಲಕ ಅದೆಲ್ಲವನ್ನು ನಾವು ಸರಿಪಡಿಸಿಕೊಂಡು ನಮ್ಮ ಜೀವನದಲ್ಲಿ ಕ್ರಿಸ್ತನು ಬಿಟ್ಟೋದಂಥ ಯಜಮಾನನನ್ನು ನಾವು ಹಿಂಬಾಲಿಸಿ ಆತನು ಹೇಳಿದಂಥ ವಾಕ್ಯವನ್ನು ನಾವು ಬಿಗಿಯಾಗಿ ಹಿಡಿದುಕೊಂಡು ಅದರಂತೆ ನಮ್ಮ ಕಷ್ಟ ಸಂಕಟಗಳನ್ನು ನಾವು ಹೇಗೆ ಗೆಲ್ಲಬೇಕು ಮತ್ತು ಹೇಗೆ ಸಮಾಧಾನ ಶಾಂತಿಯಾಗಿರ್ಬೇಕು ಅನ್ನೋ ವಿಷಯದಲ್ಲಿ ವಾಕ್ಯದಲ್ಲಿ ಎಷ್ಟೋ ವಿಷಯಗಳನ್ನ ಸಹೋದರನ ಮೂಲಕ
ಹೇಳಿದ್ದಾರೆ. ಹಾಗೆ ಸಹೋದರ ಮೂಲಕ ದೇವರು ನಮಗೆ ವಾಕ್ಯ ಸಂದೇಶವನ್ನ ನೀಡಿದ್ದಕ್ಕಾಗಿ ದೇವರಿಗೆ ನಾವು ಪರಲೋಕ ತಂದೆಯಾದ ದೇವರಿಗೂ ನಮ್ಮ ಕರ್ತನಿಗೂ ನಾವು ಧನ್ಯವಾದಗಳನ್ನ ಸಲ್ಲಿಸೋಣ. ಅದೇ ರೀತಿಯಾಗಿ